ಮದ್ವೆ ಆಗ್ಲೇಬೇಕು, ಏನಾದ್ರೂ ಫೈನ್, ನಿನ್ ಮದ್ವೆ ಆಗಿರೋ ನಾವು ಸತ್ತೋಗ್ತೀವಿ ಇಷ್ಟೇ. ಇದಕ್ ಆ ಕಡೆ ನೀವ್ ಮಾತಾಡಂಗೆ ಇಲ್ಲ ಅಂತ ಇವ್ರಿಗೆ ಹೋಯ್ತು, ಲೈಫೇ ಹೋಯ್ತು ಅಷ್ಟೇ. ನೆಕ್ಸ್ಟ್ ಡೇ ಕಾಲೇಜಿಗೆ ಬಂದೆ. ಏನ್ ಡಿಸೈಡ್ ಮಾಡ್ಕೊಂಡ್ ಬಂದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಕಾಲೇಜಿಗೆ ಹೋದೆ. ಡಿಸೈಡ್ ಆಗಿದ್ದು ಇಷ್ಟು, ಇವತ್ತು ಇಂಟರ್ನಲ್ ಇದೆ ಒಂದು, ಏನೋ ಒಂದು ಬರೆಯೋಣ, ತಲೆ ಹಾಕಿ ಇಡ್ಸ್ಕೊಳ್ಳೋದು. ಹೋಗ್ಬಿಟ್ಟು ಆಮೇಲೆ ಡಿಸಿಷನ್ ಏನಿತ್ತು ಅಂದ್ರೆ ಸಂಜೆ ಒಳಗಡೆಗೆ ಗುಡ್ಡೆ ಮಾಂಸ. ನಾನು ಅದ್ ಎಲ್ಲಿ ಏನ್ ಪ್ಲಾನ್ ಅದನ್ನ ಹೇಳು ನನಗೆ. ಹೈವೇ ಮೇಲೆ ಹೋಗ್ಬಿಟ್ಟು ಮಲ್ಕೊಬಿಡೋಣ ಅಂತ ಅನ್ಕೊಂಡಿದ್ದೆ. ಹೈವೇ ಇದೆಯಲ್ಲ ಅದು ನನಗೆ ಈಗ್ಲೂ ಹೇಳ್ತಾರೆ, ನೀನ್ ಏನಾದ್ರೂ ಬಂದ್ ನನ್ನ ಕಾಪಾಡಿಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ನಾನು ಚಟ್ನಿ ಆಗೋಗ್ತಿದ್ದೆ. ಏನ್ ಹೇಳಿದ್ಲ ಅವತ್ತು ಅಂತಂದ್ರೆ ಹೋಗ್ಬಿಟ್ಟು ಅಮ್ಮ ಹಿಂಗಾಗಿದೆ ಕಾನ್ಸೆಪ್ಟು, ಇಷ್ಟು ಮಾತಾಡಿದ್ದಾದ್ಮೇಲೂ ಇಲ್ಲಿವರೆಗೂ ಬಂದು ನಿಂತಿದೆ, ಹಿಂಗೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಆಸ್ ಏನು ಫಸ್ಟ್ ಹೇಳಿದ್ದೆ ಅದೇ ಥರನೇ ಹೇಳಿದೆ. ನಾನು ಹಿಂಗಿರಲ್ಲ ಅಷ್ಟೇನೆ ನೋಡ್ಕೊಬಿಡು ಅನ್ನೋ ರೇಂಜಿಗೆ ಇವಳ ಹತ್ರ ಮುಂದೆ ನಿಂತ್ಕೊಂಡ್ಬಿಟ್ಟು ಮಾತಾಡಿದ್ದು. ಇವಳು ನನಗೆ ಒಂದು ಡೈಲಾಗ್ ಹೇಳ್ಕೊಟ್ಲು, ಇವತ್ತಿಗೂ ನಾವು ಇದೆ ನಂಗೆ, ನೋಡು ನೀನು ಇವತ್ತು ಸಾಯ್ತಾ ಇಲ್ಲ, ಯಾರನ್ನೂ ಸಾಯೋಕ್ಕೂ ಬಿಡ್ತಾ ಇಲ್ಲ. ಅಂದ್ರೆ ಯಾಕಂತಂದ್ರೆ ಮನೇಲಿ ಎಲ್ಲರೂ ಸೂಸೈಡ್ ಮಾಡ್ಕೋತೀವಿ ಅಂತಂತಿರಲ್ಲ ಆ ಥರ. ನೋಡು ನೀನು ಇವತ್ತು ಸಾಯ್ತಾ ಇಲ್ಲ, ಯಾರನ್ನೂ ಸಾಯೋಕ್ಕೂ ಬಿಡ್ತಾ ಇಲ್ಲ. ಆ ಹುಡುಗಿನ ಕಂಡ್ರೆ ನಿಂಗೆ ಇಷ್ಟ ಇಲ್ಲ ಅಲ್ವಾ, ಓಕೆ ಎಲ್ಲ ಒಳ್ಳೇದಾಗುತ್ತೆ, ಇದನ್ನ ಬೈ ಹ್ಯಾಟ್ ಮಾಡ್ಸೋದು. ನಾನೇನು ಮನೆಗೆ ಹೋಗಿ ನಾರ್ಮಲ್ ಆಗಿ ಕೂತ್ಕೊಂಡು ನಾನು ಯಾರನ್ನೂ ಸಾಯಕ್ ಬಿಡ್ತಾ ಇಲ್ಲ, ನಾನು ಸಾಯಲ್ಲ, ನಿಮ್ಮನ್ನು ಸಾಯಕ್ ನನ್ ಬಿಡಲ್ಲ, ಬಟ್ ನನಗೆ ಆ ಹುಡುಗಿ ಇಷ್ಟ ಇಲ್ಲ ಅಂತ ಕಾಮನ್ ಕಂಪೋಸ್ಡ್ ಆಗಿ ಹೇಳು, ಈ ತರ ಕೂಲ್ ಆಗಿ ಹೇಳು, ನೀನು ಎಲ್ಲ ಎಗರಾಡ್ಕೊಂಡೆಲ್ಲ ಹೇಳೋ ಬದಲು ಅರ್ಥ ಮಾಡ್ಸಕ್ ಟ್ರೈ ಮಾಡು ಅಂತ ಹೇಳಿ ಈ ತರ ಒಂದು ಡೈಲಾಗ್ ನ ಹೇಳ್ಕೊಟ್ಟೆ. ಅದನ್ನ ದಾರಿ ಉದ್ದಕ್ಕೂ ಬಯಾಟ್ ಮಾಡ್ಕೊಂಡು ಹೋಗು ಅಂತ ಹೇಳಿ ನಾನು ಇವತ್ತು ಸಾಯ್ತಾ ಇಲ್ಲ, ನಾನು ಯಾರನ್ನೂ ಸಾಯಕ್ ಬಿಡ್ತಾ ಇಲ್ಲ, ಹುಡುಗಿ ಇಷ್ಟ ಇಲ್ಲ. ಒಂದು ಅಕಾಮಿಡೇಟ್ ಆಗಿ ಹಿಂಗ್ ಆಗ್ಬಿಟ್ಟಿದೆ ಸಿಚುವೇಶನ್. ಅದ್ರಲ್ಲೂ ಏನೋ ಒಂದು ಫನ್, ನಾನ್ ಸಾಯ್ತಾ ಇಲ್ಲ. ಆ ಗ್ಯಾಪ್ ಅಲ್ಲಿ ಅದನ್ನು ಇವ್ರು ಏನ್ ಪ್ಲಾನ್ ಮಾಡಿದಾರೆ ಅಂತಂದ್ರೆ, ಇದನ್ನ ನಾನ್ ಹೇಳಕ್ಕಿಂತ ಮುಂಚೆ ಇವ್ರು ಪ್ಲಾನ್ ಮಾಡಿದ್ದು ಒಂದು ಈ ಹೈವೇ ಮೇಲೆ ಹೋಗಿ ಮಲ್ಕೊಬೇಕು ಅಂತ, ಇನ್ನೊಂದು ಅದೇ ಗುರು ಇದಕ್ ಹೋಗಿ ಅದೇ ಅವತ್ ನೈಟ್ ಇಂದ ಪ್ಲಾನ್ ಇದ್ದದ್ದು. ಅವತ್ ನೈಟ್ ಇವ್ರ ಫ್ರೆಂಡ್ಗೆ ಏನಂತ ಹೇಳಿದ್ದಾರೆ, ನಾನು ನಿನ್ ಜೊತೆ ಬಂದು ಸ್ಟೇ ಮಾಡ್ತೀನಿ ಅಂತ ಹೇಳಿದಾರೆ ಇವತ್ತು ನೈಟ್ ಅಂತ. ಯಾಕೋ ಮನೆಯಲ್ಲಿ ನೆಮ್ಮದಿ ಇಲ್ಲ ಕಣ, ಲೈಟ್ ಆಗಿ ಸ್ವಲ್ಪ ಹಿಂಗೆ ಕಿರಿಕುಳು ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಅವನಿದ್ದ ಏನ್ ಮಾಡ್ದ, ಸರಿ ಆಯ್ತು ಬಾ ಅಂತಂದ. ಪಾಪ ಅವ್ರ ತಲೆ ಮೇಲೆ ಬರ್ತಿತ್ತು, ಇವ್ರೇನಾದ್ರೂ ಹೋಗಿ ಏನಾದ್ರು ಮಾಡಿದ್ರೆ. ನಾನ್ ಸರಿ ಆಯ್ತು ಬರೋಣ ಅಂತ ಹೇಳ್ಬಿಟ್ಟು ನಾನ್ ಹಂಗ್ ಫಿಕ್ಸ್ ಆದೆ. ನಾನ್ ಏನಂತ ಹೇಳ್ತಂದ್ರೆ, ಅಲ್ಲಿ ಹೋಗ್ಬಿಟ್ಟು ಏನಕ್ಕೆ ಮಲ್ಕೊಬೇಕು, ಏನಕ್ಕೆ ಹೋಗ್ಬೇಕು ಸುಮ್ನೆ, ಅಲ್ಲ ಫ್ರೆಂಡ್ ಮನೆ ಇವ್ರ ಫ್ರೆಂಡ್ ಮನೇಲಿ ನೆಮ್ಮದಿ ಇಲ್ಲ, ಇದ್ರ ನನ್ಗೆ ಇಷ್ಟ ಆಗಲ್ಲ, ಮನೇಲಿ ನೆಮ್ಮದಿ ಇಲ್ಲ ಅಂತ ಎಲ್ಲ ಹೋಗ್ಬಿಡೋದು. ಅದಕ್ಕೆ ನಾನೇನ್ ಮಾಡ್ದೆ, ಸುಮ್ನೆ ಮನೆಗೆ ಹೋಗು ಅಂತ ಹೇಳಿದ್ದೆ. ಆಮೇಲೆ ಆದ್ರೆ ಈ ಥಾಟ್ ನ ಮೈಂಡಲ್ಲಿ ಇಟ್ಕೊಂಡು ಹೋಗು, ನಾನು ಇವತ್ತು ಸಾಯ್ತಾ ಇಲ್ಲ, ನಾನು ಯಾರು ಸಾಯ್ತು ಬಿಡ್ತಾ ಇಲ್ಲ, ಆ ಹುಡುಗಿ ನನ್ಗೆ ಇಷ್ಟ ಇಲ್ಲ, ಓಕೆ ಸರಿ ಫೈನ್ ಡೀಲ್, ಮನೇಲಿ ಆರಾಮಾಗಿ ಹೋಗು, ಪೀಸ್ ಆಗಿ ಹೇಳು ಮನೇಲಿ, ಏನಾಗುತ್ತೆ ಆಮೇಲೆ ದೆನ್ ನನ್ಗೆ ಅಪ್ಡೇಟ್ ಮಾಡು ಅಂತ ಹೇಳಿದ್ದೆ. ಹೋದೆ, ಹೋಗ್ಬಿಟ್ಟು ಇವ್ನ್ ಕಾಲ್ ಮಾಡ್ದ ನೆಕ್ಸ್ಟ್ ನಂಗೆ, ಅಲೋ ಎಲ್ಲ ಬರ್ತೀನಿ ಅಂತಂದೆ. ಅಷ್ಟೊತ್ತಿಗೆ ಏನಂದ್ರೆ ಮೈಂಡ್ ಸೆಟ್ ಚೇಂಜ್ ಆಗ್ಬಿಡಿದೆ. ಯಾಕಂತಂದ್ರೆ ಇಲ್ಲಿ ಇವಳು ಹೇಳಿದ್ಲಲ್ಲ ಈ ತರ ಹಿಂಗೆ ಅಂತ, ಅದನ್ನ ತಲೆಯಲ್ಲಿ ಹಂಗೆ ಇಟ್ಕೊಂಡಿದ್ದಕ್ಕೆ ಮೈಂಡ್ ಸೆಟ್ ಚೇಂಜ್ ಆಗ್ಬಿಟ್ಟಿದೆ. ಅವ್ನ್ ಫೋನ್ ಮಾಡಿ ಅವತ್ತೇನಾದ್ರೂ ನಾನು ಇಲ್ಲ ನಿನ್ ಮನೆಗೆ ಹೋಗ್ಬೇಡ, ಅಲ್ಲ ಸಾರಿ ಅಟ್ಲೀಸ್ಟ್ ನಿನ್ಗೆ ಒಂದ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆದ್ರೂ ಸಿಗ್ದಂಗ ಆಗುತ್ತೆ ಅಂತ ಅವಳು ಆತರ ಏನಾದ್ರು ಗುಡ್ ವೇ ಅಲ್ಲೇ ಹೇಳಿದ್ರು ಹೋಗು ಅಂತ ಹೇಳ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅಷ್ಟೇ. ನಾನು ಅದು ಒಂದ್ಸರಿ ಕ್ವಶನ್ ಮಾಡಿ ಕೇಳಿದ್ದೀನಿ, ಈಗ ಏನಾದ್ರು ಅವತ್ತು ಏನು ಮಾತಾಡ್ದೇನೆ ಸುಮ್ನೆ ಹೋಗ್ಬಿಟ್ಟಿದ್ದೆ, ನಾನು ಪಾಡಿ ನಾನು ಹೋಗಿ ಮಲ್ಕೋತಿದ್ದೆ, ಬೆಳಗ್ಗೆ ಅಷ್ಟೊತ್ತಿಗೆ ಚಟ್ನಿ, ಮಾರನೇ ದಿವಸ ಯಾರೋ ಒಬ್ರು ಬಂದು ಹಿಂಗೆ ಹೇಳೋರು. ಅದಾದ್ಮೇಲೆ ಅಂತಂದ್ರೆ ಆ ಮಠದಲ್ಲಿ ಒಬ್ಬ ಇದ್ದ ಅಂತ ಹೇಳಿದ್ನಲ್ಲ, ಆ ಫ್ರೆಂಡಿಗೆ ಈ ವಿಷಯ ಲೈಟ್ ಆಗಿ ಹೇಳಿದೆ, ಜಾಸ್ತಿ ಅಲ್ಲ ಲೈಟ್ ಆಗಿ. ಅವನ್ ಬಂದ್ಬಿಟ್ಟು ಏನಾದ್ರು ನಿನ್ನ ಹತ್ರ ಹಿಂಗೆ ಇಲ್ಲ ಅವ್ನು ನಿಂಗೆ ಇಷ್ಟಪಡ್ತಿದ್ದ ನಿನ್ನ ಅಂತ ಹೇಳ್ಬಿಟ್ಟು ನಾನು ಸತ್ತೋದ್ಮೇಲೆ ಹೇಳಿದ್ರೆ ಏನ್ ಮಾಡ್ತಿದ್ದೆ ಅಂತ ಕೇಳಿದ್ದೆ. ಒಂದ್ಸಲ ಹೆಂಗಿರುತ್ತೆ ಆ ಫೀಲ್ ಅಂದ್ರೆ ನನ್ನಿಂದನೇ ಅಂದ್ರೆ ನಾನಂದ್ರೆ ಇವ್ರಿಗೆ ಇಷ್ಟ, ಅದನ್ನ ನನ್ನ ಹತ್ರ ಹೇಳ್ಕೊಳಕ್ಕೂ ಆಗ್ದಂಗೆ ನನ್ನ ಹತ್ರನೇ ಐಡಿಯಾ ಕೇಳ್ಕೊಂಡು ಅಷ್ಟು ದಿನ ಹಿಂದೆ ಮುಂದೆ ಸುತ್ತಾಡಿದೀನಿ, ಹೇಳಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅನ್ನೋದೆಲ್ಲನೂ ಎಲ್ಲ ಲೈಟ್ ಆಗಿ ಅವನಿಗೆ ಗೊತ್ತು. ಹಿಂಗೆಲ್ಲ ಗೊತ್ತಿರ್ಬೇಕಾದ್ರೆ ನಾನು ಸತ್ತೋದ್ಮೇಲೆ ಏನಾದ್ರು ಬಂದ್ಬಿಟ್ಟು ಅವ್ನು ಹಿಂಗೆ ಹೇಳಿದ್ರೆ ಏನಾಗ್ತಿತ್ತು ಅಂತ. ಕಾರಣ ಏನಕ್ಕೆ ಅಂತಂದ್ರೆ, ಇನ್ನೊಂದ್ ಕಡೆಗೆ ಇವಳಿಗೆ ಫೋನ್ ಮಾಡಾದ್ರು ಮಾತಾಡೋಣ ಅಂತಂದ್ರೆ ಫೋನ್ ಮಾಡಿದಾಗ ಇನ್ನೊಂಥರ ವಿಷಯ, ಕಾಲ್ ಮಾಡಿದಾಗ ಅದೇನೋ ಒಂದು ಪಾಸ್ಟ್ ವಿಷಯಕ್ಕೆ ಏನೋ ಒಂದು ಕೆಲವೊಂದ್ಸರಿ ಹತ್ತಿದ್ದು. ನಾನು ಅದಕ್ಕೆ ಏನ್ ಮಾಡಿದೆ ಅಂತಂದ್ರೆ, ಇವಾಗ ಫೋನ್ ಮಾಡಿ ಹೇಳಕ್ಕೂ ಆಗ್ತಿಲ್ಲ, ಇಲ್ಲೂ ಒಂದ್ ಚಾನ್ಸ್ ಸಿಗ್ತಿಲ್ಲ. ಕಾಲೇಜಲ್ಲಿ ನನ್ ಫ್ರೆಂಡ್ ಇರ್ತಾ ಇರ್ಲು ಹೇಳಕ್ಕೆ, ಇನ್ನು ಇವ್ರ ಮನೇಲಿ ಇದೊಂದು ಸಿಚುವೇಶನ್ ಸರ್, ಯಾವತ್ತಾದ್ರೂ ಕಾಲೇಜ್ ಧೈರ್ಯ ಮಾಡಿ ಹೇಳ್ಬಿಡೋಣ ಅಂತ ಫೋನ್ ಮಾಡಿದ್ರೆ, ಫೋನ್ ಅಲ್ಲಿ ನಾನ್ ಯಾವಾಗ್ಲಾದ್ರೂ ಹಿಂಗೆ ಎತ್ಕೊಂಡ್ ಹಿಂಗ್ ಮಾತಾಡ್ತೀವಲ್ಲ, ಆಗ ನನ್ ಪಾಸ್ಟಿಗೆ ನಾನ್ ಕನೆಕ್ಟ್ ಮಾಡ್ಬಿಡ್ತಿದ್ದೆ, ಈ ತರ ಆಗೋಯ್ತು ನನಗೆ ಅಂತ ನಾನು ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಿದ್ದೆ. ಅಯ್ಯೋ ನಾನು ಏನ್ ಮಾಡ್ಲಿ ಅಂತ ಇವರಿಗೆ. ನನಗೆ ಒಂದ್ ಕಡೆಗೆ ಏನಿಸೋದು ಅಂತಂದ್ರೆ, ನನ್ ಪಾಸ್ಟ್ ಹಿಂಗಾಯ್ತು ಏನ್ ಮಾಡೋದು ಅಂತ ಕೇಳಿದ್ರೆ, ಓಕೆ ದಟ್ಸ್ ಆಲ್ ಫೈನ್, ಐ ಲವ್ ಯು ಅಂತ ಹೇಳಕ್ಕೆ ನಾನು ಹೋಗ್ಬಿಟ್ಟು ನಿನ್ನ ಮನೋದಿಲ್ಲ, ನಾನು ಮೊನ್ನೆ ಹುಡುಗರೆಲ್ಲ ಹಿಂಗೆ ಹೋಗ್ರಿ ನೀವು ಅಂತ. ಆಮೇಲೆ ಇಷ್ಟೆಲ್ಲ ಆಯ್ತು, ನಾನು ಹೇಳಿ ಕಳಿಸ್ದೆ ಮನೆಗೆ ಈ ತರ ಹೋಗು ಅಂತ ಹೇಳಿ. ಮನೆಗೂ ಹೋದ್ರೆ ನನಗೆ ಅಪ್ಡೇಟ್ ಮಾಡು ಅಂತ ಹೇಳಿದ್ದೆ. ಅದಾದ್ಮೇಲೆ ಸಾಹಿಬ್ ಕಡೆಯಿಂದ ಯಾವ ಅಪ್ಡೇಟು ಇಲ್ಲ ನನಗೆ. ಆಲ್ಮೋಸ್ಟ್
ಒಂದೊಂದು ವಾರ ಏನು ಅಪ್ಡೇಟೇ ಇಲ್ಲ, ನನಗೆ ಏನಾಯ್ತು ಅಂತ ಕೇಳಿದ್ರೆ ಮದ್ವೆ ಕ್ಯಾನ್ಸಲ್. ಮದ್ವೆ ಕ್ಯಾನ್ಸಲ್ ಹೆಂಗೆ ಅಂತ ನಾನು. ಆದ್ರೆ ಹೆಂಗ್ ಕ್ಯಾನ್ಸಲ್ ಆಗಿದೆ ಅಂತಂದ್ರೆ ಮಾರನೇ ದಿನ ಏನಾಗಿದೆ, ದಟ್ ವಾಸ್ ಫ್ರೈಡೇ, ಫ್ರೈಡೇ ಇತ್ತು. ಸ್ಯಾಟರ್ಡೇ ಕರ್ಕೊಂಡೋಗಿ ನಾನು ಹೇಳಿದ್ನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಇವ್ರೇನ್ ಮಾಡಿದಾರೆ ಮನೇಲಿ ಇರೋರು, ಇವನ್ ಮೇಲೆಲ್ಲ ದೆವ್ವ ಬಂದ್ಬಿಡಿದೆ, ಅದು ಬಂದ್ಬಿಡಿದೆ, ಹಂಗೆ ಹಿಂಗೆ ಅಂತ ಹೇಳಿ ಕರ್ಕೊಂಡೋಗಿ ಇವ್ರಿಗೆ ತಾಯ್ತ ಕಟ್ಸ್ಬಿಟ್ಟಿದ್ದಾರೆ. ಸೊ ಹಿಂಗೆಲ್ಲ ತಾಯ್ತ ಎಲ್ಲ ಕಟ್ಸಿ ಆದ್ರೂ ಏನೋ ಮಾಡಿ ಹಿಂಗ ನಿಂತಿದ್ದು ಫೈನಲಿ ನಿಂತಿದ್ದಂಗೆ ಅಂತಂದ್ರೆ ಇದು ಹೇಳಿದ್ರೆ ಎಷ್ಟೋ ಜನ ನಂಬಲ್ಲ. ನಾನು ಅದಕ್ಕೆ ಸುಮ್ನೆ ಏನಂತಂದ್ರೆ ಆ ಹುಡುಗಿ ಕಾನ್ಸೆಪ್ಟ್ ಅಂತ ಬಂದ್ರೆ, ಯಾರು ಮದ್ವೆ ಫಿಕ್ಸ್ ಆಗಿತ್ತು ಹುಡುಗಿ ಕಾನ್ಸೆಪ್ಟ್ ಅಂತ ಬಂದ್ರೆ ಅವರ ಫ್ಯಾಮಿಲಿನಲ್ಲೇ ಒಂದು ರೈವಲ್ರಿ ಅನ್ನೋ ತರ ಇದೆ. ಲೈಕ್ ಈ ಹುಡುಗಿನ ನನ್ನ ಮನೆಗೆ ಒಂದು ಬ್ಲಾಕ್ ಮ್ಯಾಜಿಕ್ ಅನ್ನೋ ಒಂದು ಕಾನ್ಸೆಪ್ಟ್ ಇನ್ಕ್ಲೂಡ್ ಆಗಿದೆ ಅಂತ ಇವ್ರು ಬಿಲೀವ್ ಮಾಡ್ತಾರೆ. ಬಟ್ ಮೇಲ್ಮೇಲೆ ನಾರ್ಮಲ್ ಆಗಿ ನಾನು ನಿಮಗೆ ಹೆಂಗ್ ಹೇಳ್ಬೇಕು ಅಂತಂದ್ರೆ ಅವ್ರ ಮಧ್ಯೆನೇ ಆಗದೆ ಇರೋದಿದೆ. ಹುಡುಗಿ ಕಡೆಯವರೇನೆ ಹುಡುಗಿ ಮದ್ವೆ ಆಗ್ತಿರೋದು, ಯಾರಿಗೂ ಇಷ್ಟ ಇಲ್ದಿರೋದು, ಅವ್ರನ್ನ ಬೇರೆ ಯಾರಿಗೂ ಕೊಡ್ಬೇಕು ಅನ್ನೋದೆಲ್ಲ ಇತ್ತು. ಸೊ ಅದರಿಂದಾಗಿ ಬೇರೆ ಯಾರಿಗೂ ಕೊಡ್ಬೇಕು ಅಂತ ಅವ್ರ ಮನೇಲಿ ಇರೋದು, ಅವ್ರ ಮನೇಲಿ ಇರ್ಲಿಲ್ಲ ಬೇರೆ ಯಾರಿಗೂ ಕೊಡ್ಬೇಕು ಅನ್ನೋದು. ಅವ್ರ ನಮ್ಮ ಮನೆಗೆ ತರ್ಸ್ಕೋಬೇಕು ಹುಡುಗಿ ಅದೇ ಆತರ ಹಂಗೆಲ್ಲ ಇತ್ತು ಅವ್ರಿಗೆ. ಸೊ ಅವ್ರ ರಿಲೇಟಿವ್ ಮಧ್ಯೆ ಹೇಳ್ತಿರೋದು ಆತರ ಇರೋದ್ರಿಂದ ಅವರ ಕೆಲವೊಂದು ಹೆಂಗ್ ಹೇಳಿ ಅದು ಬ್ಲಾಕ್ ಮ್ಯಾಜಿಕ್ ಮುಖಾಂತರ ಅಂತ ಇವ್ರು ಬಿಲೀವ್ ಮಾಡ್ತಾರೆ ಇವ್ರ ಕಡೆಯವರು. ಸೊ ಬಟ್ ಅಲ್ಲೇನಾಗಿತ್ತು ಅಂದ್ರೆ ಆ ಗ್ಲಿಚಸ್ ಇರುತ್ತಲ್ಲ ಹಂಗೆ ಹೆಂಗೆ ಅದು ಮಾಡಿ ಇದು ಮಾಡಿ ಅದ್ರ ಮನೆಯವ್ರಿಗೆ ಗೊತ್ತಾಯ್ತು ಹಿಂಗ ಆಗ್ತಿದೆ ಅಂತ. ಅದ್ ಗೊತ್ತಾಗಿ ಅಲ್ಲಿಂದ ಮತ್ತೆ ಇಷ್ಟೆಲ್ಲ ಇರ್ಬೇಕಾದ್ರೆ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಡ್ರಾಪ್ ಆಯ್ತು. ನಾನು ಆಲ್ಮೋಸ್ಟ್ ಒಂದು ವಾರ ರಿಲ್ಯಾಕ್ಸ್ ಮೂಡಲ್ಲಿ ಇದ್ದೆ. ಆಮೇಲೆ ಕಾಲ್ ಮಾಡ್ಬಿಟ್ಟು ವಂಡರ್ಲಾಗ್ ಹೋಗೋಣ ಅಂತ ಈಗ ಒಂದು ಓಕೆ ಇದೆಲ್ಲ ಕ್ಲಿಯರ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ವಂಡರ್ಲಾಗ್ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ನೋ ಬರಲ್ಲ ಏನ್ ಕರೆದ್ರು ನೋ. ಅದಾಯ್ತು ಫೈನ್, ಇದೆಲ್ಲ ನಡೀತಾ ಇದೆ. ಲಾಸ್ಟ್ ಅಲ್ಲಿ ನಮ್ಮ ಇಂಟರ್ನಲ್ಸ್ ಮುಗೀತು, ಅದಾಯ್ತು ಫೈನಲ್ ಇಯರ್ ಎಕ್ಸಾಮ್ ಬಂದ್ಬಿಡ್ತು. 3 ಎಕ್ಸಾಮು 2 ಎಕ್ಸಾಮು ಆಲ್ರೆಡಿ ಮುಗ್ದಿತ್ತು ಅಲ್ಲ, 2 ಎಕ್ಸಾಮ್ ಏನೋ ರಿಮೈನಿಂಗ್ ಇತ್ತು. ಇವ್ರು ನನಗೆ ಸಡನ್ ಆಗಿ ಒಂದಿನ ಸಂಡೇ ಅದು ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ನನಗೆ ಏನಂತ ಹೇಳಿದ್ರು ಅಂತಂದ್ರೆ, ಓಕೆ ಇವತ್ತು ಏನಂತ ಅಕ್ಟೋಬರ್ 2 ಏನಾಯ್ತು ಅಂತಂದ್ರೆ ಸಾಯಂಕಾಲ ಅವಳಿಗೆ ಕಾಲ್ ಮಾಡ್ಬಿಟ್ಟು ಅವತ್ತು ಬೆಳಗ್ಗೆಯಿಂದ ಕಾಲ್ ಮಾಡಿರ್ಲಿಲ್ಲ ಅನ್ಕೋತೀನಲ್ವಾ, ಮಾಡಿರ್ಲಿಲ್ಲ. ಸಾಯಂಕಾಲ ಒಂದೇ ಸರಿ ಕಾಲ್ ಮಾಡ್ಬಿಟ್ಟು ನಾನು ಹೆಂಗೆ ಅಂದ್ರೆ ಅವರವರೇ ಕಾಲ್ ಮಾಡೋವರೆಗೂ ನಾನು ಮಾಡೋಕ್ಕಾಗಲ್ಲ, ಯಾಕೆ ಬೇಕು ಅಂತ ಏನ್ ಥಾಟ್ ಬಂತಂದ್ರೆ ಸುಮ್ಮನೆ ಸಾಯಂಕಾಲ ಕುತ್ಕೊಂಡ್ಬಿಟ್ಟು ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ದೆ. ಕಾಲ್ ಮಾಡ್ಬೇಕು ಇವ್ರಿಗೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ಬಿಟ್ಟು ಅದ್ರಲ್ಲಿ ಏನಂತಂದ್ರೆ ಲಾಸ್ಟ್ ಒಂದು ರೋಸ್ ಹತ್ರ ರೋಸ್ಬಿಟ್ಟು ಏನಿಲ್ಲ ಇವತ್ತು ಸಂಡೇ ಅಂತ ಮೆನ್ಷನ್ ಮಾಡಿ ಬಿಟ್ಬಿಡ್ಬೇಕು. ಏನ್ ರೋಸ್ ತರ ಅಂತಂದ್ರೆ ನನಗೆ ಕಾಲ್ ಮಾಡ್ಬಿಟ್ಟು ಏನಂತ ಹೇಳೋದು, ನಿನಗೊಂದು ವಿಷಯ ಹೇಳ್ಬೇಕು, ಆದ್ರೆ ನೀನ್ ಬೇಜಾರಾಗ್ಬಾರ್ದು, ಕೋಪನು ಮಾಡ್ಕೊಬಾರ್ದು, ನನ್ ಜೊತೆ ಕಾಂಟ್ಯಾಕ್ಟ್ನು ಬಿಡಬಾರ್ದು, ಇದು ನಾನು ಹೇಳಿದ್ದಾದ್ಮೇಲೆ ನನ್ ಫೋನ್ ಕಟ್ ಮಾಡಬಾರ್ದು, ಹಿಂಗೆಲ್ಲ ಸುಮಾರು ಡ್ರಾಗ್ ಮಾಡ್ಕೊಂಡೇ ಹೋದ್ರು. ನನಗೆ ಏನಿರ್ಬೋದು, ಈಗ ಒಂದು ಹುಡುಗ ಹಿಂಗೆ ಹೇಳ್ತಿದ್ದಾನೆ ಅಂತಂದ್ರೆ ಮೇ ಬಿ ಏನಾದ್ರು ಒಂದು ಪ್ರಪೋಸಲ್ ತರ ಎತ್ಕೊಂಡ್ ಬರ್ಬೋದೇನೋ ಒಂದು ಥಾಟ್ ಬಂತು. ಹಿಂಗೆ ಕೇಳಿ ನಾನು ಏನಂತ ಹೇಳಿದೆ ಅಂತಂದ್ರೆ, ಆಯ್ತು ಒಂದು ಫೋನ್ ಕಾಲ್ ಆಯ್ತು, ಅದಾದ್ಮೇಲೆ ತಿರ್ಗಾ ಫೋನ್ ಕಟ್ ಆಗಿ ತಿರ್ಗಾ ಇನ್ನೊಂದು ಕಾಲ್ ಮಾಡಿದಾಗ ತಿರ್ಗಾ ಅದೇ ಕಾನ್ಸೆಪ್ಟ್ ಮತ್ತೆ ಕಂಟಿನ್ಯೂ ಆಗಿ ಅದ್ರಲ್ಲಿ ಏನಂತ ಮತ್ತೆ ಇದು ಸ್ಟಾರ್ಟ್ ಆಗಿದ್ರಿಂದ ಏನು ಅಂತ ಹೇಳಿ ನಾನೇ ಹೇಳ್ಬಿಟ್ಟೆ, ನೋಡು ಈ ತರ ನನಗೆ ಗೊತ್ತು ನೀನ್ ಏನ್ ಹೇಳಕ್ ಬರ್ತಿದ್ಯಾ ಅಂತ ಇದೆ ಅಂತ ಹೇಳಿದಾಗ ಅವ್ರು ಇತ್ಕೊಂಡು ಅನ್ನೋ ತರ ಪೋರ್ಟ್ರೇ ಮಾಡ್ಕೊಂಡು ಹೋದ್ರು. ಬಟ್ ಅವ್ರು ಏನ್ ಹೇಳಕ್ ಅವತ್ತು ಧೈರ್ಯ ಇಲ್ಲ ಇವರಿಗೆ ಹೇಳಕ್ಕೆ ಅಂತ, ಏನೋ ಹೇಳಕ್ ಬಂದು ಹಿಂಗಾಗಿ ನಾನ್ ಹಿಂಗ್ ಅನ್ಕೊಂಡಿದ್ದಕ್ಕೆ ಸಿಕ್ಕಿದೆ ಚಾನ್ಸ್ ಹೇಳ್ಬಿಟ್ಟೆ. ಏನಂತಂದ್ರೆ ಈಗ ಮದುವೆ ಕ್ಯಾನ್ಸಲ್ ಆಗಿದ್ದು ನನ್ನ ತಲೆಯಲ್ಲಿ ಏನಿದೆ ನನಗೆ ಗೊತ್ತು ಅಷ್ಟೇನೆ ವಿಷಯ ಏನು ಅಂತ. ಇವಳಿಗೆ ಎಷ್ಟು ಗೊತ್ತು ಅಷ್ಟು ಗೊತ್ತು ಅಷ್ಟೇ ಇವಳಿಗೆ. ಈ ತರ ಟರ್ನ್ ಇದನ್ನ ಕ್ಯಾನ್ಸಲ್ ಅದು ಏನಂತಾರೆ ಕೋಇನ್ಸಿಡೆನ್ಸ್ ತರ ಇದಾಗಿದ್ದು ಮದುವೆ ಕಾನ್ಸೆಪ್ಟ್ ಎಲ್ಲ. ನಾನು ಹಿಂಗಿರ್ಬೇಕಾದ್ರೆ ಇದ್ರ ಮಧ್ಯದಲ್ಲೆಲ್ಲ ಏನೆಲ್ಲ ಆಗಿತ್ತು ಅಂದ್ರೆ ನನಗೆ ಫೋನ್ ಮಾಡ್ಬಿಟ್ಟು ಬಾ ನಾನು ನೀನ್ ಏನಾದ್ರು ಹೋಗ್ಬಿಡೋಣ, ಸೊ ದಟ್ ನಮ್ಮನೆಯವರು ನಿನ್ನೆ ನೋಡ್ಬಿಟ್ಟು ಇದೇ ಹುಡುಗಿ ಅಂತ ಹೇಳ್ಬಿಟ್ಟು ಮದ್ವೆ ಮಾಡಿಸ್ಬಿಡ್ತಾರೆ. ನಾನು ಮದ್ವೆ ಮಾಡಿಸ್ಬಿಡ್ತಾರ ಏನಿದು ಆತರ ಎಲ್ಲ ಮೈಂಡ್ ಸೆಟ್ಟಿಗೆ ಬರ್ತಾರ, ನಾನು ಅದಕ್ಕೆ ಇವ್ರ ಜೊತೆ ಹೋಗ್ಲಿ ಅಂತ ನಾನು ಹಿಂಗೆಲ್ಲ ಹೇಳೋರು ನನಗೆ ಫೋನ್ ಮಾಡ್ಬಿಟ್ಟು ಹೋಗ್ಬಿಡೋಣ, ಸೊ ದಟ್ ಆ ಮದ್ವೆನೇ ನಿಂತ್ಬಿಡುತ್ತೆ, ಆಮೇಲೆ ನಿನ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಬಂದ್ಬಿಡ್ತಾರೆ. ನಾನು ನನ್ ಜೊತೆ ಯಾಕೆ ಮದ್ವೆ ಮಾಡಿಸ್ಬೇಕು, ನನ್ ಜೊತೆ ಹೆಂಗ್ ಆಗ್ಬಿಟ್ಟಿತ್ತು ಸಿಚುವೇಶನ್ ಅಂತಂದ್ರೆ ಆಮೇಲೆ ಅದೆಲ್ಲ ಫನ್ ತರ ಅನ್ಕೊಂಡು ನಗಾಡ್ತಿದ್ದೆ, ಸುಮ್ನಾಗ್ತಿದ್ದೆ, ಏನೋ ಹೇಳ್ತಾ ಬಿಡೋ ಅಂತ. ಏನ್ ಟ್ರೈ ಮಾಡಿದ್ರು ಏನೋ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಈಗ ಕಾಲ್ ಮಾಡಿದಾಗೆಲ್ಲ ನಾನು ಹಿಂಗ ಮಾಡ್ಬಿಡ ನಿನ್ ತರ ಹುಡುಗಿ ಹುಡ್ಕೊಡು ಹಿಂಗೆಲ್ಲ ಹೇಳೋರು ನನಗೆ. ಫೈನ್ ಬಿಡು ಆಯ್ತು ಏನೋ ಒಂದು. ಸರಿ ಇಷ್ಟಿರ್ಬೇಕಾದ್ರೆ ನೆಕ್ಸ್ಟ್
ಎಲ್ಲಿ ಮಾತಾಡ್ತೀನಿ. ಅದೇ ನಾನು ಏನಂತ ಹೇಳಿದೆ ಅಂತಂದ್ರೆ ಫೋನ್ ಕಾಲ್ ಅಲ್ಲಿ ಲಾಸ್ಟ್ ನನಗೆ ಗೊತ್ತು ನೀನ್ ಏನ್ ಹೇಳಕ್ ಬರ್ತಿದ್ಯಾ ಅಂತ, ಇದೆ ಅಂತ ನನಗೆ ಗೊತ್ತು, ಸೊ ಏನೋ ಪ್ರಪೋಸಲ್ ತರನೇ ಇದು ಅಂತ ಗೊತ್ತು ಅಂತ ಹೇಳಿ ನಾನೇನ್ ಹೇಳಿದೆ, ನನಗೆ ಇದು ಹರ್ಟ್ ಆಗುತ್ತೆ, ನನ್ಗೆ ಆಲ್ರೆಡಿ ತರ ಪಾಸ್ ಇರೋದ್ರಿಂದ ನನಗೆ ಮತ್ತೆ ಐ ಡೋಂಟ್ ವಾಂಟ್ ಟೇಕ್ ಇಟ್ ಈ ತರ ನಾನು ಕನ್ಸಿಡರ್ ಮಾಡ್ತಾ ಇಲ್ಲ ಹಿಂಗೆ ಅಂತ ಹೇಳಿ ನಾನ್ ಟೇಕ್ ತಗೊಂಡಿದ್ ಯಾವ ತರ ಅಂತಂದ್ರೆ ನೋ ಅನ್ನಕ್ ಹೋಗ್ತಾ ಇದೀನಿ ನಾನು. ಬಟ್ ಇವ್ರಿಗೆ ಅದು ಯಾವ ತರ ತಗೊಂಡಿದ್ದಾರೆ ಅಂತಂದ್ರೆ ನಾನು ಎಸ್ ಅಂತ ಇದೀನಿ ಅಂದ್ರೆ ಯಾವ ತರ ಅಂದ್ರೆ ಈ ತರ ಎಲ್ಲ ನನಗೆ ಆಗಿದೆ, ಸೊ ನೀನ್ ಈ ತರ ಮಾಡ್ಬೇಡ ನನಗೆ ಅಂತ ನಾನು ಹೇಳ್ತಾ ಇದೀನಿ ಅಂತ ತಗೊಂಡು ನನ್ನ ಹತ್ರ ಅದಿಲ್ಲ, ನಾನು ನಿನಗೆ ಹರ್ಟ್ ಮಾಡಲ್ಲ, ನೀನೇನ್ UPSC ಮಾಡ್ಬೇಕು ಅಂತಿದ್ದೆ, ಐ ಬಿ ಯುವರ್ ಏನು ಬ್ಯಾಕ್ ಬೋನ್ ಈ ತರ ಎಲ್ಲ ಹೇಳ್ತಿದ್ದಾರೆ. ನನಗೆ ಗೊತ್ತಾಯ್ತು, ಓಕೆ ನಾನು ಹಿಂಗ್ ಹೇಳಕ್ ಹೋಗ್ತಿರೋದ ಇವ್ರು ಹಂಗಂತ ತಗೋತಿದ್ದಾರೆ ಅಂತ. ಸರಿ ಆಯ್ತು ಅಂತ ಹೇಳಿ ಇವ್ರು ಫುಲ್ ಖುಷಿ ಇದ್ದಾರೆ. ನೆಕ್ಸ್ಟ್ ಅದೇ ದಿನ ಸಂಜೆ ಏನೋ ಮತ್ತೆ ಕಾಲ್ ಮಾಡಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ. ನನ್ ಕನ್ಫರ್ಮ್ ಆಗೋಯ್ತು, ನಾನು ನೋ ಅಂತ ಹೇಳಕ್ ಹೋಗಿದ್ದೆ, ಇವ್ರು ಎಸ್ ಅಂತ ತಗೊಂಡಿದ್ದಾರೆ ಅಂತ ಇವರ ಕಾನ್ವರ್ಸೇಷನ್ ಅಲ್ಲೇ ಗೊತ್ತಾಗೋಯ್ತು ನನಗೆ. ನನಗಲ್ಲಿ ಏನಾಗೋಯ್ತು ಅಂತಂದ್ರೆ ಮೊದ್ಲಿಂದಾನೇ ಇವ್ರ ಮೇಲೆ ಸಾಫ್ಟ್ ಕಾರ್ನರ್. ಯಾವ ತರ ಅಂತಂದ್ರೆ ಅಯ್ಯೋ ಅಯ್ಯೋ ಅನ್ನೋ ತರ ತುಂಬಾ ನನಗೆ. ಅದೇನಾಗುತ್ತೆ ಇವಾಗ ನಾನು ಹೂ ಅಂತ ಹೇಳಿ ಆಲ್ರೆಡಿ ಒಂದು ಹುಡುಗಿ ಇವ್ರ ಲೈಫಲ್ಲಿ ಬಂದು ತುಂಬಾನೇ ನೋವು ಮಾಡಿ ಹೋಗಿದ್ದಾರೆ. ತಿರ್ಗಾ ಈಗ ನಾನು ನೋ ಅಂತ ಹೇಳ್ಬಿಟ್ರೆ ಏನ್ ಅನ್ಸ್ಬಿಡುತ್ತೇನೋ ಅನ್ನೋದೊಂದು ಇದಕ್ಕೆ ನಾನೇನ್ ಮಾಡಿದೆ, ಓಕೆ ಫೈನ್ ಕಂಟಿನ್ಯೂ ಮಾಡ್ಬಿಡೋಣ. ಇದು ನಾನು ಹೆಂಗ್ ಹೇಳಿದ್ರೆ ಇವ್ರಿಗೆ ಅರ್ಥ ಅಂದ್ರೆ ಹೆಂಗ್ ಹೇಳಿ ಅರ್ಥ ಮಾಡ್ಸೋದು ನನಗೆ ಅರ್ಥ ಆ ಒಂದು ಧೈರ್ಯನೂ ಬರ್ತಿಲ್ಲ, ಮತ್ತೆ ನಾನು ನೋ ಅಂತ ಹೇಳ್ಬೇಕು ಅನ್ನೋದು ನನಗೆ ಆಗ್ತಾನೆ ಇಲ್ಲ ನನಗದು. ಸರಿ ಆಯ್ತು ನೋಡ್ಕೊಳ್ಳೋಣ ಅಂತ ಹೇಳಿ ನಾನೇನ್ ಮಾಡಿದೆ, ನನಗೊಂದು ಕಾನ್ಸೆಪ್ಟ್ ಯಾವ ತರ ಅಂದ್ರೆ ನನ್ಗೆ ಏನೇ ನಡೆದ್ರು ಮನೆಯಲ್ಲಿ ಹೋಗ್ಬಿಟ್ಟು ಹೇಳ್ಬಿಡ್ತೀನಿ ಅಮ್ಮನ ಹತ್ರ. ಅಮ್ಮ ಏನಂತ ಹೇಳಿದ್ರು ಅಂತಂದ್ರೆ ಯೂಶಲಿ ನನಗೆ ಯಾರಾದ್ರೂ ಪ್ರಪೋಸ್ ಮಾಡಿದ್ರು ಅಂತ ಬಂದ್ರೆ ಏನೋ ಒಂಥರ ಮುಖ ಇಟ್ಕೊಳ್ಳೋದು ಅಥವಾ ಬಿಡು ಏನೋ ಒಂದು ಅಂತ ಒಂದು ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಅಥವಾ ನೆಗೆಟಿವ್ ಅಪ್ರೋಚ್ ಅಲ್ಲಿ ಹೇಳ್ತಾ ಇದ್ರು. ಇದಕ್ಕೆ ನನಗೇನು ಹೇಳಿಲ್ಲ, ಸುಮ್ನೆ ಏನೋ ಅಂತ ಅನ್ಕೊಂಡು ನನಗೆ ಪ್ರಪೋಸಲ್ಸ್ ಅನ್ನೋದು ಕಾಮನ್, ಅದು ಆತರ ಒಂದ್ ವೇನಲ್ಲಿ ಏನೋ ನಗಾಡ್ಬಿಟ್ಟು ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ರು. ಹೌದಾ ಅಯ್ಯೋ ಅಂತ ಅನ್ಕೊಂಡು ಹಿಂಗ್ ಅನ್ಬಿಟ್ಟು ನಾನು ಪ್ರಪೋಸ್ ಮಾಡಿದ್ನಾ ಅಂತ ಅನ್ಕೊಂಡು ಈ ತರ ರಿಯಾಕ್ಟ್ ಈ ತರ ರಿಯಾಕ್ಟ್ ಮಾಡಿದ್ರು ಅಂದ್ರೆ ಇದು ಪಾಸಿಟಿವ್ ಅಂತ. ಯಾಕಂದ್ರೆ ಅದಕ್ಕಿಂತ ಮುಂಚೆ ನನಗೆ ಬೇರೆ ಯಾರೋ ಪ್ರಪೋಸ್ ಮಾಡಿದ್ರು ನಾನು ಹೇಳಿದ್ದಕ್ಕೆ ಅಂತ ನನಗೆ ಬೈದ್ಬಿಟ್ಟಿದ್ರು. ನನಗೆ ಅಂದ್ರೆ ಆ ವ್ಯಕ್ತಿಗೆ ಬೈದಿದ್ದು ನನ್ನ ಹತ್ರ ಹಂಗೆ ಹಿಂಗೆ ಅಂತ ಹೇಳಿ ಅಯ್ಯೋ ಅವ್ರಿಗೆಲ್ಲ ಗೊತ್ತಿಲ್ಲ ಅಂತೆಲ್ಲ ಹೇಳಿ ಇದ್ ಮಾಡಿದ್ರು. ನಾನು ಇದೇನು ಇಷ್ಟೊಂದು ಪಾಸಿಟಿವ್ ಆಗಿತ್ತಲ್ಲ ಅಂತ ಅನ್ಕೊಂಡು ಅವಾಗ ಸರಿ ಫೈನ್ ಅಂತ ಓಕೆ ಅಮ್ಮನ್ಗು ಒಂದು ಪಾಸಿಟಿವ್ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಇವ್ರು ತುಂಬಾ ಫ್ರೆಂಡ್ಲಿ ನೇಚರ್ ಅನ್ನೋದು, ಅಂದ್ರೆ ನಾನು ಹೇಳ್ಕೊತಿದ್ದೆ ಈ ತರ ಎಲ್ಲ ಫ್ರೆಂಡ್ಸ್ ಇದ್ರ ಅಸೈನ್ಮೆಂಟ್ ಮಾಡ್ತೀವಿ ಓದ್ತೀವಿ ಇಬ್ರು ಇದೆಲ್ಲ ಹೇಳ್ತಿದ್ನಲ್ಲ ಫೋನಲ್ಲಿ ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ UPSC ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಇದೆಲ್ಲ ಅಮ್ಮ ನೋಡ್ತಿದ್ರು ಓದೋದ್ರ ಬಗ್ಗೆ ಎಲ್ಲ. ಸೊ ಇದ್ರ ಮೇಲೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇತ್ತು ಇವ್ರ ಮೇಲೆ ಅನ್ನೋದ್ರಲ್ಲಿ ನಾನೇನ್ ಮಾಡಿದೆ, ಓಕೆ ಫೈನ್ ನೋಡೋಣ ಲೈಫಲ್ಲಿ ನಮಗೂ ಒಂದು ಬ್ಯಾಡ್ ಪಾಸ್ ಅನ್ನೋದಿದೆ ಇವ್ರಿಗೂ ಒಂದಿದೆ, ಮೋಸ್ಟ್ಲಿ ದಿಸ್ ಮೈಟ್ ವರ್ಕ್ ಔಟ್ ಏನೋ ಅನ್ನೋದು ಒಂದು ಥಾಟ್ ಇತ್ತು. ಆಮೇಲೆ ಅಲ್ಲಿಗೆ ನೆಕ್ಸ್ಟ್ ಯಾವಾಗ ಅದೇ ಐ ಲವ್ ಯು ಅಂತ ಹೇಳಿದಾಗ ಐ ಲವ್ ಯು ಟು ಅಂತ ಹೇಳಿದೆ. ಸೊ ಅಲ್ಲಿಗೆ ಅದೆಲ್ಲಿ ಅದು ನೀನೇ ರಿವೀಲ್ ಮಾಡ್ಬಿಡು ಹಿಂಗೆ ಬಂದು ಕೊಟ್ಟಾಗ ಅಲ್ಲಿ ತೋರ್ಸು. ಓಕೆ ಸೊ ಇಲ್ಲ ವಾಪಸ್ ಕೊಡ್ತಾ ಇದೀಯಾ? ಇಲ್ಲಿ ಸೇಫ್ ಆಗಿ ಇಟ್ಕೋತೀನಿ. ಫಾರ್ಮಾಲಿಟೀಸ್ ವಾಪಸ್ ಕೊಡ್ತಾವಳೆ, ಕಿತ್ತಿಟ್ಕೊಂಡಿರೋದು ಅದೇ ಐತಿ. ಇನ್ನು ನಾನೇ ಸೇಫ್ ಆಗಿ ಇಟ್ಕೋತೀನಿ ಬರೀ. ಸೊ ಹಿಂಗಾಯ್ತು. ಆಮೇಲೆ ಅದೆಲ್ಲ ಆಯ್ತು. ಆಮೇಲೆ ಅಫಿಷಿಯಲಿ ಒಂದ್ ಸ್ವಲ್ಪ ದಿನ ಆಗಿದ್ಮೇಲೆ ನಮ್ಮ ಮನೆ ಹತ್ರನೂ ಕ್ಲಿಯರ್ ಆಗಿ ಹಿಂಗೆಲ್ಲ ಹೇಳ್ಕೊಂಡಿದ್ದಕ್ಕೆ ಹೌದಾ ಅಂತ ಒಂದು ಪಾಸಿಟಿವ್ ಇದೆ ಇತ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಹೇಳ್ಕೊಂಡ್ಬಿಟ್ಟಿದ್ದೆ ಹಿಂಗೆ ಅಂತ, ಅವ್ರಿಗೂ ಒಂದು ಪಾಸಿಟಿವ್ ಇತ್ತು. ಆಮೇಲೆ ನನಗೆ ಹೆಂಗೆ ಅಂತಂದ್ರೆ ಮನೆಯಲ್ಲಿ ಗೊತ್ತಿದ್ದಂಗೆ ಕಂಟಿನ್ಯೂ ಮಾಡೋದು ಇಟ್ಸ್ ನಾಟ್ ಎ ಗುಡ್ ಥಿಂಗ್ ಅಂತ ಅನ್ಸುತ್ತೆ ನನಗೆ. ನಾನೇನ್ ಮಾಡಿದೆ, ಸರಿ ಫೈನ್ ಅಂತ ಹೇಳಿ ಮನೇಲಿ ಹೇಳ್ಬಿಟ್ಟೆ, ಇವ್ರಿಗೂ ಮಾತಾಡ್ಸಕ್ ಕೊಟ್ಬಿಟ್ಟೆ. ಇವ್ರು ಮಾತಾಡಿಸ್ತಾ ಏನಾಗೋಯ್ತು ಅಂತಂದ್ರೆ ಇನ್ನೂ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗೋಯ್ತು. ನಮ್ಮ ಅಮ್ಮಂದು ಇವ್ರದ್ದು ನಂದು 3 ಜನ ತುಂಬಾ ಸ್ಟ್ರಾಂಗ್ ಆಗೋಯ್ತು. ಆಮೇಲೆ ಒಂದಿನ ಏನಾಯ್ತು, ನಮ್ಮಿಬ್ರು ಮಧ್ಯೆ ಒಂದು ಜಗಳ ತರ ಬಂದ್ಬಿಡ್ತು. ಯಾವ ತರ ಜಗಳ ಅಂತಂದ್ರೆ, ನಾನು UPSC ಮಾಡ್ಬೇಕು ಅಂತಂದ್ರೆ ಐ ಹ್ಯಾವ್ ಟು ಬಿ ಇನ್ ಬ್ಯಾಂಗ್ಳೂರ್. ಯಾವ ತರ ನನ್ ಕೋಚಿಂಗ್ ಎಲ್ಲ ನಡೀತಿದೆ, ಅದು ನಾನು ವರ್ಕ್ ಮಾಡ್ತಿದ್ದೆ, ಡಿಗ್ರಿ ಮುಗೀತು, ವರ್ಕ್ ಮಾಡ್ತಿದ್ದೆ ಎಲ್ಲ ಇಲ್ಲಿದೆ. ಅಂಡ್ ಆಲ್ಸೋ ನಾನು ಇನ್ನು ಸೆಟ್ಲ್ ಆಗಿಲ್ಲ ಅನ್ನೋದು ನನಗೆ, ನಾನು ಏನೂ ಮಾಡ್ಕೊಂಡಿಲ್ಲ. ಅವಾಗ ತಾನೇ ಡಿಗ್ರಿ ಮುಗ್ದಿದೆ ನನಗೆ. ಇವ್ರ ಮನೇಲಿ ಮದ್ವೆ ಅಂತಿದ್ದಾರೆ, ಆ ಮದ್ವೆ ಮುಗಿತ್ತಲ್ಲ, ಸೊ ಅದ್ರ ಮೇಲೆ ಇನ್ನೂ ಮದ್ವೆ ಅಂತಿದ್ದಾರೆ. ನಾನು ಏನೂ ಮಾಡಿಲ್ಲ, ನಥಿಂಗ್ ಇನ್ನೂ. ಸೊ ನನಗೆ ಇನ್ನೂ ಟೈಮ್ ಬೇಕು ಅನ್ನೋದ್ರ ಮೇಲೆ ನಾನು ಹಿಂಗೆ ಮಾತಾಡ್ತಾ ಕಾನ್ವರ್ಸೇಷನ್ ಅಲ್ಲಿ ಹಿಂಗೆ ಜಗಳ ಬಂದು ನಾನೇನ್ ಮಾಡಿದೆ, ಓಕೆ ಇವ್ರದ್ದು ಬೇರೆ ಏನೋ ಟ್ರ್ಯಾಕ್ ಇದೆ, ನಂದೇ ಬೇರೆ ಏನೋ ಟ್ರ್ಯಾಕ್ ಇದೆ. UPSC ಮಾಡೋರಿಗೆ ಗೊತ್ತಿರುತ್ತೆ ಯೂಶಲಿ ಮೈಂಡ್ ಹೆಂಗಿರುತ್ತೆ ಅಂತ, ಅದ್ರ ಕಡೆನೇ ಫೋಕಸ್ ಆಗಿ ಹೋಗ್ತಿರುತ್ತೆ.
ಒಂಚೂರು ಡಿವಿಯೇಷನ್ ಬಂದ್ರು ಅದಕ್ಕೆ ಅಲ್ಲೇ ಬಿಟ್ಬಿಡ್ತಾರೆ, ಆ ತರ ಒಂದು ಕಾನ್ಸೆಪ್ಟ್ ಇದೆ ಅವ್ರದ್ದು. ಸೊ ಇದು ನಾನು ಬಿಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೇ ಬಿಡಬೇಕು ಅನ್ನೋ ತರ ಚೂಸ್ ಮಾಡ್ತಿದ್ದಾರೆ. ಯಾಕಂದ್ರೆ ನಾನ್ ಮದ್ವೆ ಆಗಲ್ಲ ಅಂತ ಹೇಳ್ತಿಲ್ಲ, ಒಂಚೂರು ನಾನು UPSC ಮಾಡ್ಬೇಕು ಅಂಡ್ ಆಲ್ಸೋ ನಂದು ಏನ್ ಇವಾಗ ತಾನೇ ಎಜುಕೇಶನ್ ಮುಗಿಸಿ ಕಣ್ ಬಿಡ್ತಾ ಇದೀವಿ ಈಗ ತಾನೆ. ಸೊ ಅಷ್ಟು ಬೇಗ ಮದ್ವೆನಾ ಅನ್ನೋದು ನನಗಿತ್ತು ಅವಾಗ. ಯಾಕಂದ್ರೆ ಒಂದು ಅಂಬಿಷಿಯಸ್ ಆಗಿರೋರಿಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಈ ತರ ಇತ್ತು. ಅಂಡ್ ಮದ್ವೆ ಆಗಿನೂ ಓದ್ಬೋದು, ಬಟ್ ಇಲ್ಲ ಅಂತಿಲ್ಲ. ಈಗ ನಂದು UPSC ಮಾಡ್ಬೇಕು ಅಂದ್ರೆ ನನ್ನ ಕೋಚಿಂಗು, ನನ್ನ ವರ್ಕ್ ಎಲ್ಲ ಇಲ್ಲಿ ಇರೋದ್ರಿಂದ ನಾನು ಇವಾಗ ಮದ್ವೆ ಆಗಿ ಅಲ್ಲಿಗೆ ಹೋಗೋದು, ಅವ್ರ ಪ್ಲೇಸಿಗೆ ಹೋಗೋದು ಅನ್ನೋದು ಹಿಂಗೆ ಅದು ಆಗುತ್ತೆ. ಅಂಡ್ ಆಲ್ಸೋ ನನಗೆ ಏನಾಗ್ತಿತ್ತು ಅಂತಂದ್ರೆ ಇವ್ರ ಮನೆಯವ್ರ ಬಗ್ಗೆ ಇವ್ರು ಒಂದ್ ಸ್ವಲ್ಪ ನೆಗೆಟಿವ್ ಆಗಿ ಹೇಳೋರು ನನಗೆ, ಅಲ್ಲಿ ಹಂಗೆ ಹಿಂಗೆ ಅಂತ ಇದೆಲ್ಲ ಕೇಳಿ ಒಂಥರ ಅನ್ಸೋದು. ಅಂಡ್ ಇವ್ರ ಮಮ್ಮಿ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಹೇಳೋರು. ಸೊ ನನ್ಗೆ ಏನ್ ಅನಿಸ್ತು, ಅವ್ರು ಹೇಳ್ತಿದ್ರಂತೆ ಬಿಟ್ರೆ ನಾನೇ ನಿನ್ ಜೊತೆ ಬಂದ್ಬಿಡ್ತೀನಿ, ಇವ್ರ ಜೊತೆ ಅಂದ್ರೆ ಬ್ಯಾಂಗ್ಳೂರಿಗೆ ಬಂದ್ಬಿಡ್ತಾರೆ ಅನ್ನೋ ಹೇಳ್ತಾ ಇದ್ರು ನನಗೆ. ಅದು ಆಲ್ ಆಫ್ ಅ ಸಡನ್ ನನಗೆ ಈ ತರ ಎಲ್ಲ ಮೈಂಡ್ ಅಲ್ಲಿ ಪ್ರಿಪೇರ್ ಆಗಿ ಅಂಡ್ ಸಡನ್ ಆಗಿ ಒಂದಿನ ಇಲ್ಲ ಅಂದ್ರೆ ಐ ಹ್ಯಾವ್ ಟು ಸ್ಟಾಪ್ ಮೈ ಎಜುಕೇಶನ್, ಐ ಹ್ಯಾವ್ ಟು ಸ್ಟಾಪ್ ವರ್ಕಿಂಗ್, ಐ ಹ್ಯಾವ್ ಟು ಗೋ ದೇರ್ ಅನ್ನೋ ತರ. ಇದು ಲವ್ ಮಾಡ್ಬೇಕಾದ್ರೆ ಈ ತರ ಎಲ್ಲ ಮಾತಾಡಿದ್ದು. ಯಾವ ತರ ಇಲ್ಲೇ ಇರೋಣ, ಬ್ಯಾಂಗ್ಳೂರಲ್ಲೇ ಇರೋಣ, ಅಂಡ್ ಆಲ್ಸೋ ಬ್ಯಾಂಗ್ಳೂರ್ಗೆನೆ ಅವರೇ ಬಂದ್ಬಿಡ್ತಾರೆ, ಅವ್ರ ಅಮ್ಮ ಬಂದ್ಬಿಡ್ತಾರೆ, ಈ ತರ ಎಲ್ಲ ಇದ್ದು ಆಲ್ ಆಫ್ ಅ ಸಡನ್ ನೋ ಐ ಶುಡ್ ಗೋ ದೇರ್, ಎಲ್ಲ ಬಿಟ್ಬಿಡು ನೀನು ಅನ್ನೋ ತರ ಬಂದ್ಬಿಟ್ರೆ ಹೆಂಗಾಗುತ್ತೆ ನನಗೆ. ಅವತ್ತು ನನಗೆ ಕೋಪ ಬಂದು ಏನ್ ಮಾಡಿದೆ ನಾನು, ಇಲ್ಲ ದಿಸ್ ವಾಂಟ್ ವರ್ಕ್ಔಟ್ ಅಂತ ಹೇಳಿ ಇದ್ ಮಾಡಿದೆ. ಸೊ ವರ್ಕೌಟ್ ಅಂದ್ರೆ ನನಗೆ ಇವ್ರ ಜೊತೆ ಬದುಕಬೇಕು ಅಂತ ಇಷ್ಟಾನೆ, ಬಟ್ ಎಲ್ಲನೂ ಬಿಡ್ಬಿಡ್ಬೇಕು ಅಂತ ಬಂದ್ರೆ ಹೌ ಕಮ್ ದಟ್ಸ್ ನಾಟ್ ಪಾಸಿಬಲ್. ಇಷ್ಟು ವರ್ಷ ನಾನು ಓದ್ಕೊಂಡು ಬಂದಿರೋದು ಎಲ್ಲ ವೇಸ್ಟ್ ಆಮೇಲೆ ಒಂದು ಸಿಂಗಲ್ ಒಂದು ವಿಷಯಕ್ಕೋಸ್ಕರ. ಸೊ ಸರಿ ಫೈನ್ ಅಂತ ಹೇಳಿ ಇಲ್ಲಿ ನಾನು ಇಲ್ಲ ಆಗಲ್ಲ ಅಂತ ಹೇಳಿ ಆಮೇಲೆ ನೆಕ್ಸ್ಟ್ ಡೇ ಅಷ್ಟೊಳಗೆ ಇವರು ಏನ್ ಪ್ಲಾನ್ ಮಾಡಿದ್ರೆ, ಮನೆ ಮುಂದೆ ಒಂದು ಲೇಕ್ ಇದೆ, ಆ ಲೇಕ್ ಹೋಗಿ ಬಿದ್ಬಿಟ್ಟು ಸತ್ತ ಹೋಗ್ಬಿಡೋಣ ಅನ್ನೋ ತರ ಪ್ಲಾನ್ ಮಾಡಿದ್ದಾರೆ. ಲಕ್ಕಿಲಿ ಏನಾಯ್ತು, ನನಗೆ ಅದೇ ದಿನ ನೈಟ್ ಏನಾಯ್ತು, ಒಂದು ಬ್ಯಾಡ್ ಡ್ರೀಮ್ ಬಂದ್ಬಿಡ್ತು. ಏನೋ ಇವ್ರ ಬಗ್ಗೆ ಏನೇನೋ ಬ್ಯಾಡ್ ಡ್ರೀಮ್, ಒಂಥರ ದೇವ್ರು ಅದು ಇದ್ರ ತರ ಏನೋ ಬಂದ್ಬಿಡ್ತು. ನನಗೆ ಏನಾದ್ರು ಆಗಿರುತ್ತಾ ಅನ್ನೋ ಕಾನ್ಸೆಪ್ಟ್ ಮೇಲೆ ಐ ಕಾಲ್ಡ್ ಹಿಮ್, ಐ ಯು ಫೈನ್ ಅನ್ನೋ ತರ ಕಾಲ್ ಮಾಡಿ, ಓಕೆ ಫೈನ್ ನಾನು ಬೈದಿದ್ದಕ್ಕೆ ಸಾರಿ ಹಂಗೆ ಅಂತ ಹೇಳಿ ನಾನೇ ನಾರ್ಮಲ್ ಆದೆ. ನೀನ್ ಏನಾದ್ರು ಕಾಲ್ ಮಾಡಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಇವಾಗ ಹಿಂಗೋಗಿ ಮಾಡಕ್ಕೆ ಅಂತ ಇದ್ದೆ ಅಂತ ಹೇಳಿ ಹೇಳಿದ್ರು. ಸೊ ಲಕ್ಕಿಲಿ ಐ ಕಾಲ್ಡ್ ಹಿಮ್. ಆಮೇಲೆ ನೋಡು ಈ ತರ ಅಂತ ಇದೆ ಮಾತಾಡ್ದೆ, ಕ್ಲಿಯರ್ ಆಗಿ ಮಾತಾಡ್ದೆ. ನೋಡು ನನಗೆ ಈ ತರ ಅಂಬಿಷಿಯಸ್ ತುಂಬಾನೇ, ನಾನು ಈ ತರ ಎಲ್ಲ ಓದ್ಬೇಕು, ಅದಾದ್ಮೇಲೆ ಈ ತರ ಪ್ಲಾನ್ಸ್ ಇದೆ ಅಂತೆಲ್ಲ ಹೇಳಾದ್ಮೇಲೆ ವಾಟ್ ಹಿ ಡಿಡ್ ವಾಸ್ ಇಟ್ ಟೋಟ್ಲಿ ಅಗ್ರೀಡ್. ಓಕೆ ಫೈನ್, ಇದು ಓಕೆ ನಿನ್ನ ಏನಿದೆ ಇದಕ್ಕೆ ಅಗ್ರಿ ಮಾಡೇನೆ ನಾವು ಮುಂದುವರೆದಿದ್ದು. ನಾನು ಹೇಳಿದ್ದೆ ಇನ್ ಕೇಸ್ ಇದು ಆಗದೇ ಇಲ್ಲ ಅಂತಂದ್ರೆ ಫೈನ್, ಮರೆಯಕ್ ಕಷ್ಟನೇ ಆಗುತ್ತೆ, ಇಲ್ಲ ಅಂತಿಲ್ಲ. ಸೊ ಅದಕ್ಕೆ ಅಂತ ಅಪ್ಪ ಅಮ್ಮ ಇಲ್ಲಿವರೆಗೂ ಕಷ್ಟಪಟ್ಟು ಓದಿಸಿದ್ದು ಎಲ್ಲಾನು ಬಿಟ್ಟು ಏನೋ ಒಂದು ಮಾಡ್ತೀವಿ ಅಂತ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್. ನಾವು ಅವ್ರನ್ನ ರೆಸ್ಪೆಕ್ಟ್ ಮಾಡ್ದಂಗ ಅವ್ರನ್ನ. ಸೊ ಅದಕ್ಕೆ ನನ್ಗೆ ಇದೆಲ್ಲ ಇದೆ, ಈ ತರ ಎಲ್ಲ ಕಾನ್ಸೆಪ್ಟ್ ನಾನು ಓದ್ಬೇಕು, ನೀನು ಏನಾದ್ರೂ ಒಂದು ಸೆಟಲ್ ಆಗ್ಬೇಕು ಚೆನ್ನಾಗಿ ಟುಗೆದರ್. ನಾವೇನೆ ಓದ್ಕೊಂಡು ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಇರೋದು, UPSC ಮಾಡ್ಬೇಕು ಅಂತಾನೆ ಇರೋದು, ಇಬ್ರು ಓದ್ಕೊಂಡು ಇಬ್ರು ವರ್ಕ್ ಮಾಡ್ಕೊಂಡು ಆಮೇಲೆ ಮದ್ವೆ ಆಗೋಣ ಅಲ್ವಾ ಅನ್ನೋದು ನನ್ಗಿತ್ತು. ಸರಿ ಆಯ್ತು, ಏನಂದ್ರೆ ಮನೆ ಪ್ರೆಷರ್, ಒಂದ್ ಕೆಲ್ಸ ಮಾಡು ಮನೇಲಿ ಹೇಳ್ಬಿಡ್ ನೀನು, ಆಮೇಲೆ ಅವ್ರು ಏನ್ ಹೇಳ್ತಾರೆ ನೋಡೋಣ, ಓಕೆನಾ. ಮನೆ ಹೇಳಿಲ್ಲ ಅಂತಂದ್ರೆ ತಾನೆ ಮದ್ವೆ ಅಂತಾರ ಅವರು. ನೀವ್ ಮನೇಲೂ ಹೇಳ್ ನೋಡು, ಆಮೇಲೆ ಈ ತರ ಓದ್ಲೇಬೇಕು, ಆಮೇಲೆ ಮದ್ವೆ ಆಗ್ತೀವಿ ಅಂತೆಲ್ಲ ಹೇಳ್ ನೋಡು, ಏನಾಗುತ್ತೆ ನೋಡೋಣ, ಇದ್ಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದೆ. ಸರಿ ಆಯ್ತು ಅಂತ ಮನೇಲಿ ಹೇಳ್ಬಿಟ್ರು. ಮನೇಲಿ ಹೋಗಿ ಹೇಳಿದ್ದಕ್ಕೆ ಅವ್ರೇನ್ ಮಾಡಿದ್ರು ಹೇಳ, ನಾನೇ ಮಾತಾಡ್ತಿದ್ದೀನಿ ಅವಾಗಿಂದ. ಮನೇಲಿ ಹೋಗಿ ಹೇಳಿದಕ್ಕೆ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಓಕೆನಪ್ಪ ಸರಿ ಆಯ್ತು ಅಂತಂದ್ರೆ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ಯಾರು ನಾನು ಒಕ್ಕಳದ ಮನೇಲಿ ಈ ತರ ತಗೊಂಡೋಗಿ ಸಡನ್ ಆಗಿ ಹೇಳ್ತಾನೆ ಅಂದ್ರೆ ಒಬ್ಬ ಹುಡುಗನಾಗ್ಲಿ ಹುಡುಗಿನಾಗ್ಲಿ, ಸರಿ ಆಯ್ತು ಮಾತಾಡಿದ್ರು ಏನ್ ಮಾಡಕ್ಕಾಗುತ್ತೆ ಹಂಗೆ ಹಿಂಗೆ ಅಂದ್ರೆ ಏನು ಬ್ಯಾಕ್ ಗ್ರೌಂಡ್ ಅದು ಇದೆಲ್ಲ ತಿಳ್ಕೊಂಡು ಅಂದ್ರೆ ಯಾವ ತರ ಅಂತಂದ್ರೆ ನನ್ನ ಹತ್ರ ಕೇಳಿದ್ದು, ಏನು ಎಲ್ಲಿ ಓದ್ತಿರೋದು ಹುಡುಗಿ, ಏನು ಹಿಂಗೆ ಪರಿಚಯನ ಏನು ಅಂತೆಲ್ಲ ಕೇಳಿ ಮನೇಲಿ ಎಲ್ಲಾರು ಅಗ್ರಿ ಮಾಡಿದ್ರು. ಫಸ್ಟ್ ಎಲ್ಲ ಥಾಟ್ಸ್ ಒಂದೇ ತರ ಇತ್ತು, ಸರಿ ಮಾಡೋಣ ಮದ್ವೆ ಇನ್ನೇನು ಅಂತ ಹೇಳ್ಬಿಟ್ಟು ನೋಡೋಣ ಮಾತಾಡ್ಸೋಣ ಹುಡುಗಿನ ವಿಚಾರ್ಸೋಣ ಏನು ಅಂತ. ನೆಕ್ಸ್ಟ್ ಹೋಗ್ತಾ ಏನಾಯ್ತು ಅಂತಂದ್ರೆ ಕ್ಯಾಸ್ಟ್ ಅನ್ನೋದೊಂದು ವಿಷಯ ಅಡ್ಡ ಬಂತು. ಕ್ಯಾಸ್ಟ್ ಯಾವ ಕ್ಯಾಸ್ಟ್ ಏನು ಅಂತೆಲ್ಲ ಕೇಳಿದ್ರು. ನೆಕ್ಸ್ಟ್ ಏನಂತ ಆಕ್ಚುಲಿ ಏನಾಯ್ತು ಅಂದ್ರೆ ಅದಾದ್ಮೇಲೆ ನನಗೆ ಹೇಳಿದ್ರು ಓಕೆ ಮನೇಲಿ ಹೇಳಿದ್ದಾರೆ ಒಪ್ಕೊಂಡ್ರು ಅಂತ. ಆಮೇಲೆ ನನಗೆ ಹೇಳಿರೋದು ಅಷ್ಟೇ ಗೊತ್ತು ಬಿಟ್ರೆ ನನಗೆ ಗೊತ್ತಿಲ್ವಲ್ಲ ಲೈವ್ ಆಗಿ ಇವ್ರು ನಿಜವಾಗ್ಲೂ ಹೇಳಿದಾರಾ ಇಲ್ವಾ ಅನ್ನೋದು ನನಗೇನು ಗೊತ್ತಿಲ್ಲ. ಈ ಥಾಟ್ ಎಲ್ಲ ಒಂದ್ ಕಡೆ ತಲೆದಲ್ಲಿ ಇತ್ತು. ಆಮೇಲೆ ಒಂದಿನ ನಾನು ಹೆಂಗೆ ಇವ್ರು ಹೇಳಿದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡೆ ಅಂತಂದ್ರೆ ಇವ್ರು ಒಂದಿನ ಕಾಲ್ ಮಾಡಿದಾಗ ಇವ್ರ ಅಜ್ಜಿ ಮಾತಾಡಿದ್ರು, ಊಟ ಆಯ್ತಾ ಹಂಗೆ ಹೆಂಗೆ ಅಂತೆಲ್ಲ ಮಾತಾಡೋದಕ್ಕೆ ಹ್ಞೂ ಅಮ್ಮ ಹಂಗೆ ಹೆಂಗೆ ಅಂತೆಲ್ಲ ಮಾತಾಡಿಸಿ ಆಮೇಲೆ ಲಾಸ್ಟ್ ನಲ್ಲಿ ಇವ್ರಿಗೆ ನಾನು ಫೋನ್ ಕೊಟ್ಟೆ. ನಾನು ಏನೋ ಇವ್ರನ್ನ ಇವನು ಅಂತಾನೆ ಹೇಳಿದೆ, ಅವನಿಗೆ ಮಾತಾಡಿಸ್ತಿದ್ದೆ ಅಂತ ಅವನು ಇವನು ಅಂತ ಏನೋ ಒಂದು ಈ ತರ ಹೇಳಿದೆ. ಹೇಳಿದಕ್ಕೆ ಪಟ್ಟಂತ ಇವ್ರಿಗೆ ಫೋನ್ ಕೊಟ್ರಲ್ಲ, ಫೋನ್ ಕೊಟ್ಟಾದ್ಮೇಲೆ ಇವ್ರಿಗೆ ಏನಂತ ಹೇಳ್ತಿದ್ರು ಅಂತಂದ್ರೆ ಮದ್ವೆ ಆಗೋ ಹುಡುಗನ್ನ ಇವನು ಅವನು ಅಂತಾನೆ ಹೇಳೋದು ಅಂತ ಹಿಂಗ್ ಹೇಳಿದ್ರು. ನನಗೆ ಅವಾಗ ಗೊತ್ತಾಯ್ತು ಓಕೆ ಹಂಗಾರೆ ಮದ್ವೆ ಮನೇಲಿ ಹೇಳಿದ್ದಾರೆ ಅಂತ ನನಗೆ ಹಂಗ್ ಗೊತ್ತಾಯ್ತು. ಸೊ ಓಕೆ ಫೈನ್ ಅಂತ ನಾನು ಗೊತ್ತಾಯ್ತು ಓಕೆ ಫೈನ್ ಹೇಳಿದ್ದಾರೆ ಮನೇಲಿ ಅಂತ.
ಅಲ್ಲಿಂದ ಆಯ್ತು, ಒಂದ್ ಸ್ವಲ್ಪ ದಿನ ಒಂದು 2-3 ಡೇಸ್ ಹಿಂಗೆ ಹೋಗ್ತಾ ಇದೆ. ಹೋಗಿದ್ದಾದ್ಮೇಲೆ ಮನೆಯಲ್ಲಿ ಏನ್ ಹೇಳಕ್ ಸ್ಟಾರ್ಟ್ ಮಾಡ್ಕೊಂತಂದ್ರೆ ಕಾಸ್ಟ್ ಅನ್ನೋದು ತುಂಬಾ ದೊಡ್ಡ ಇಶ್ಯೂ ಆಗಿ ಬಂದ್ ನಿಂತ್ಕೊಳ್ತು. ಕಾಸ್ಟ್ ಹೆಂಗೆ ಅಂತಂದ್ರೆ, ಯಾಕೆ ನಂದು ಜನರಲ್ ಕ್ಯಾಟಗರಿ ಬರುತ್ತೆ, ಇವ್ರದ್ದು OBC ಕ್ಯಾಟಗರಿಗೆ ಬರುತ್ತೆ. ಇಲ್ಲಿ ವಿ ಆರ್ ಆಲ್ ಹ್ಯೂಮನ್ಸ್, ಎಂಡ್ ಆಫ್ ದ ಡೇ ನಾವೆಲ್ಲರೂ ಮನುಷ್ಯರೇ. ಈಗ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತಂದ್ರೆ ರಕ್ತ ಬೇಕು ಅಂತ ಡಿಮ್ಯಾಂಡ್ ಇರುತ್ತೆ. ನೀನ್ ಯಾವ ಜಾತಿ ಕೇಳಲ್ಲ. ರಕ್ತ ಕೊಟ್ರ ನನ್ ಮಗನ್ನ ಸೇವ್ ಮಾಡಿದ್ರೆ ಇಷ್ಟು ನೋಡ್ತಾರೆ ಬಿಟ್ರೆ, ನನಗೆ ಇಂಥ ಕಾಸ್ಟ್ ವ್ಯಕ್ತಿಯಿಂದಾನೇ ರಕ್ತ ತಗೊಂಬನ್ನಿ ಅಂತ ಯಾರು ಕೇಳಲ್ಲ ಅಲ್ವಾ. ಸೊ ಆತರ ನನ್ ಥಾಟ್ ಇರೋದು. ನನಗೆ ಯಾವ ಕಾಸ್ಟ್ ಅದ್ರಲ್ಲಿ ಮನ್ಸು ಚೆನ್ನಾಗಿರ್ಬೇಕಷ್ಟೇ. ನನಗೆ ಅದೇನ್ ಹೇಳ್ತಾರ, ಮನ್ಸು ಏನೋ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ, ಕ್ಯಾಸ್ಟ್ ಎಲ್ಲ ಯಾಕೆ ಈ ತರ. ಸೊ ಹಿಂಗೆ ಹೋಗ್ತಿರ್ಬೇಕಾದ್ರೆ ಕಾಸ್ಟ್ ಅಂತೆಲ್ಲ ಹೇಳಿ ಮನೆಗೆಲ್ಲ ಫೋನ್ ಬಂತು ಅಂದ್ರೆ ಮನೆ ಮಾತಾಡೋಣ ಅಂತ ಹೇಳಿ ನಮ್ಮ ಅಮ್ಮ ಅವ್ರಮ್ಮ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಮಾತಾಡಿ ಅವ್ರೇನಂತ ಹೇಳ್ತಿದ್ದಾರೆ, ಇಲ್ಲ ಇದಾಗ್ ಬರಲ್ಲ, ಇದು ನಮ್ದೇ ಕಾಸ್ಟ್ ಬೇರೆ ಇದೆ, ನಿಮ್ದೇ ಕಾಸ್ಟ್ ಬೇರೆ ಇದೆ, ಹಂಗೆ ಹಿಂಗೆ ಇದೆ. ಇವ್ರು ಆಕ್ಚುಲಿ 90% ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯಾವ ಕ್ಯಾಟಗರಿ ಯಾವ ಕಾಸ್ಟ್ ಬರ್ತಾರೆ ಇವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದೆನ್ ದೇ ಅಗ್ರಿ ಟು ಎವ್ರಿಥಿಂಗ್. ಆಮೇಲೆ ಅದು ಏನಕ್ಕೆ ಬೇಡ ಅಂದ್ರು ಅಂತಂದ್ರೆ ರಿಲೇಟಿವ್ಸ್ ಕಾರಣ ಹೆಂಗಾಗಿದ್ದು ಅಂತಂದ್ರೆ, ಒಟ್ನಲ್ಲಿ ಒಂದು ಕ್ಯಾಸ್ಟ್ ವಿಷಯಕ್ಕೆ ಸೀರಿಯಸ್ ಆಗಿತ್ತು ವಿಷಯ. ಬಟ್ ಅಷ್ಟ್ರ ಮಟ್ಟಿಗೆ ಸೀರಿಯಸ್ ಅಂತ ಹೇಳಕ್ಕಾಗಲ್ಲ, ಈ ಕಡೆಗೆ ಅಂತ ಹೇಳಲ್ಲ, ಮನಸ್ತಾಪ, ಮನೇಲಿ ಒಬ್ರು ಮಾತಾಡಲ್ಲ, ಈ ತರ ಕಾನ್ಸೆಪ್ಟ್ ನನ್ಗೆ ಅಪ್ಪ ಅಮ್ಮಂಗೆ ಎಲ್ಲರಿಗೂ ಬಂದಿದ್ದು. ನೆಕ್ಸ್ಟ್ ಸರಿ ಆಯ್ತು ನೋಡಿ ಮಾತಾಡೋಣ ಅನ್ನೋ ಕಂಡೀಷನ್ ಇದ್ದಾಗ ಒಂದಿನ ಇಬ್ರು ರಿಲೇಟಿವ್ಸ್ ಬರ್ತಾರೆ ನಮ್ಮ ಮನೆಗೆ. ಇದೊಂದ್ ಸ್ವಲ್ಪ ಸೀರಿಯಸ್ ಆಗಿರೋದು ವಿಷಯ. ಈವ್ನಿಂಗ್ ಬಂದ್ಬಿಟ್ಟು ಮಾತಾಡಿದ್ರು, ಏನಣ್ಣ ಹಿಂಗ ಅಂತ ಹೇಳ್ತಾನೆ ಅಂದ್ರೆ, ನಾ ಅಪ್ಪ ಸ್ವಲ್ಪ ಡಿಸ್ಕಸ್ ಮಾಡಿದ್ರು. ಹಿಂಗ್ ಹೇಳ್ತಾನೆ ಏನ್ ಮಾಡೋದು ಅಂತೆಲ್ಲ ಹೇಳಿದಾಗ, ಅದ್ ಹೆಂಗಪ್ಪ ಮಾಡಕ್ಕಾಗುತ್ತೆ, ಅದಂಗೆ ಮದುವೆ ಮಾಡ್ಕೊಳಕಾಗುತ್ತೆ, ಹಂಗೆ ಅವ್ರು ಬೇರೆ ಕಾಸ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಇವ್ರಿಗೆ ಏನಾಗ್ಬಿಡ್ತು ಅಂತಾರೆ, ಅವ್ರು ಬಂದ್ಬಿಟ್ಟು ಒಂದ್ಸರಿ ತಲೆ ತುಂಬಿಸ್ಬಿಟ್ಟು ಹೋದ್ರು. ಓಕೆ, ಅವತ್ ನೈಟ್ ಪೂರ್ತಿ ಯಾರ್ದು ಮಾತು ಕತೆ ಮುಖ ಏನು ಒಂದ್ ಐಸೈಟ್ ಸಹಿತ ಹೋಗಿಲ್ಲ ನಂದು. ಹೋಗ್ಬಿಟ್ಟು ಈ ತರ ಮಾತಾಡ್ತಿರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಾಯ್ತು ಅಂತಂದ್ರೆ, ಮತ್ತೆ ಅದೇ ಇಬ್ರು ವ್ಯಕ್ತಿಗಳು ಏನ್ ಮಾಡ್ತಾರೆ, ಮತ್ತೆ ಇದೇ ವಿಷಯನ ಡಿಸ್ಕಸ್ ಮಾಡ್ಬಿಟ್ಟು ಹೋಗ್ತಾರೆ. ನೆಕ್ಸ್ಟ್ ಏನಾಯ್ತು ಅಂದ್ರೆ, ಇನ್ನೊಬ್ರು ರಿಲೇಟಿವ್ ಇದಾರೆ ದೊಡ್ಡಪ್ಪ ಕುಣಿಗಲಲ್ಲಿ. ಅವ್ರು ಬಂದ್ಬಿಟ್ಟು ಏನೋ ಆಗಿರ್ಬೋದು ಅಂತ ನೋಡೋಣ ಮಾತಾಡೋಣ ಆರಾಮಾಗಿ ಅಂತ ಹೇಳ್ಬಿಟ್ಟು. ಸೊ ಮಧ್ಯಾಹ್ನ ನಮ್ ದೊಡ್ಡಪ್ಪ ಬಂದ್ಬಿಟ್ಟು ಮಾತಾಡಿ, ಏನಿಲ್ಲ ಕಣ, ಅಷ್ಟೊಂದು ಸೀರಿಯಸ್ ಏನಿಲ್ಲ ವಿಷಯ, ತಡೆಯ ಮಾತಾಡೋಣ ಅಂತ ಹೇಳ್ಬಿಟ್ಟು ಇವಳ ಹತ್ರ ಕಾಲ್ ಮಾಡಿ ಇವಳ ಹತ್ರ ಕೇಳಿದ್ದೇನಂತಂದ್ರೆ, ಯಾವ ಕ್ಯಾಸ್ಟ್ ಅಮ್ಮ, ಏನೋ ನಿಮ್ಮ ಅಪ್ಪ ಇದಾರ ಕೊಡು ಮಾತಾಡ್ಬೇಕು ಅಂತ ಇವಳ ಹತ್ರನು ಮತ್ತೆ ಅದೇ ಕಾನ್ವರ್ಸೇಷನ್. ಯಾರಾದ್ರೂ ಕಾಸ್ಟ್ ಬಗ್ಗೆ ಮಾತಾಡ್ತದ ಅಂದ್ರೆ ಫಸ್ಟ್ ಕಾಲ್ ಹೆಂಗಿತ್ತು ಅಂತಂದ್ರೆ, ಒಂದ್ ಫೋನ್ ಕಾಲ್ ಬರುತ್ತೆ ನಿಮ್ಗೆ, ಹೇಳಮ್ಮ ಕೊಡು ನಿಮ್ಮ ಅಪ್ಪಂಗೆ ಫೋನ್ ಮಾತಾಡ್ಬೇಕು. ನೀವ್ ಯಾರು, ಫಸ್ಟ್ ಆಫ್ ಆಲ್ ನೀವ್ ಯಾರು, ಫೋನ್ ನನಗೆ ನನ್ನ ನಂಬರಿಗೆ ಫೋನ್, ಈಗ ಅಪ್ಪ ಬೇಕು ಅಂದ್ರೆ ಅಪ್ಪ ನನಗೆ ಯಾರು ಫೋನ್ ಮಾಡಿ ನೀವು ಅಪ್ಪಂಗೆ ಕೊಟ್ಟು ಫೋನ್ ಅಂತ ಯಾರು ಇಷ್ಟು ರೂಢಾಗಿ ಮಾತಾಡಿಲ್ಲ. ಹಂಗ್ ಮಾತಾಡ್ತಿರೋರು ನನಗೆ ಫಸ್ಟ್ ಆಫ್ ಆಲ್ ಇವ್ರು ಹೇಳುವಿಲ್ಲ, ಇವ್ರ ಕಡೆಯಿಂದ ಫೋನ್ ಮಾಡ್ತಾರೆ ಅಂತ. ಸಡನ್ ಆಗಿ ನನಗೆ ಫೋನ್ ಬರುತ್ತೆ, ಎಲ್ಲಿ ಎಲ್ಲಮ್ಮ ನಿಮ್ಮ ಅಪ್ಪ ಇಲ್ವಾ, ಫೋನ್ ಕೊಡಲ್ಲಿ ಅಂತ ಒಂಥರ ರಾಶಾಗಿ ಮಾತಾಡೋರು. ನೀವ್ ಯಾರು ಅಂತ ಕೇಳ್ತಿದ್ರು. ನೀವ್ ಯಾರು, ಯಾಕೆ ಫೋನ್ ಕೊಡ್ಬೇಕು ನಾನು ಅಂತ ಕೇಳ್ತೀನಿ. ಸರಿನಾ ತಪ್ಪ ನೀವ್ ಹೇಳಿ, ಏನಿಗೆ ಕೊಡ್ಬೇಕು, ಯಾರು ಅಂತ ಗೊತ್ತಿಲ್ಲ, ಏನಿಲ್ಲ, ನಮ್ಮ ಅಪ್ಪಂಗೆ ಗೊತ್ತಿಲ್ಲ ಅಂದ್ರೆ ಅವ್ರ ನಂಬರೇ ಅವ್ರ ಹತ್ರ ಇರುತ್ತೆ, ಅವ್ರಿಗೆ ಮಾಡ್ಬೋದು. ನನಗೆ ಇಲ್ಲಿವರೆಗೂ ಯಾರೋ ಹತ್ರ ಫೋನ್ ಮಾಡ್ಬಿಟ್ಟು, ನನ್ ಫ್ರೆಂಡ್ಸ್ ಇರ್ತಾರೆ, ಯಾರಿರ್ತಾರೆ ರಿಲೇಟಿವ್, ಇವರೆಲ್ಲ ನನಗೆ ಗೊತ್ತಿರೋರು, ಅಪ್ಪಂಗ್ ಕೊಡು ಅಂತ ಹಿಂಗ್ ಫೋನ್ ರಾಶಾಗಿ ಮಾತಾಡೋದು. ಆಮೇಲೆ ಯಾವ ಜಾತಿ ನೀವು ಅಂತ ಹಿಂಗ್ ಅಂದ್ಬಿಟ್ರೆ, ಜಾತಿ ಅಂತಂದ್ರೆ ಐ ರೆಸ್ಪೆಕ್ಟ್, ಓಕೆ ಫೈನ್, ಅವ್ರವ್ರ ಕಾಸ್ಟ್ ಅವ್ರ ದೊಡ್ಡದೆ. ಫಸ್ಟ್ ಆಫ್ ಆಲ್ ನಾನ್ ಬಿಲೀವ್ ಮಾಡಲ್ಲ ಈ ಕಾಸ್ಟ್ ರಿಲಿಜಿಯನ್ ಇದು ಯಾವುದು ನಾನು ಬಿಲೀವ್ ಮಾಡಲ್ಲ. ಒಂದು ಮನುಷ್ಯ ಜಾತಿ ಅಷ್ಟೇ. ಅದು ಬಿಟ್ರೆ ಓಕೆ, ಕೆಲವೊಬ್ರು ಏನೋ ಹೇಳ್ತಾರೆ ರಿಲಿಜಿಯನ್ ಅದು ಇದು ಹೇಳಿದಾಗ ಓಕೆ, ಅವ್ರ ಇಷ್ಟ, ಅವರ ಒಂದು ಡಿಸಿಷನ್ ಆಗ್ಲಿ ಏನೊಂದು ಲೆಟಸ್ ರೆಸ್ಪೆಕ್ಟ್. ಇಷ್ಟು ಬಿಟ್ರೆ ನಾನು ಅದನ್ನ ಹೋಗಿ ಫಾಲೋ ಮಾಡ್ಬೇಕು ಅನ್ನೋದು, ಯಾಕಂದ್ರೆ ದಟ್ ಇಸ್ ಮೈ ಓನ್ ರೈಟ್ಸ್, ಮೈ ಓನ್ ವಿಶ್. ಅದು ನಾನು ಹೋಗಿ ಅದನ್ನ ಫಾಲೋ ಮಾಡ್ಬೇಕಾ ಮಾಡಬಾರ್ದ, ನಿಮ್ಗೆ ಇಷ್ಟನ ನೀವು ಮಾಡಿ, ಬೇಡ ಅಂತ ನಾನು ತಡೆಯಲ್ಲ. ನೀನು ಮಾಡ್ಬೇಕು, ಇದನ್ನ ನೀನು ಕೇಳ್ಬೇಕು ಅನ್ನೋದು ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಅನ್ಸುತ್ತೆ ನನಗೆ. ಸೊ ಅದರಿಂದ ನಿಂದ್ ಯಾವ ಜಾತಿ, ಅದು ಈ ತರ ಒಂಥರ ನಿಂದ್ ಯಾವ ಜಾತಿ ಅಂದ್ಬಿಟ್ರಲ್ಲ, ಐ ಫೆಲ್ಟ್ ಸೋ ಬ್ಯಾಡ್. ಸೊ ನಾನೇನ್ ಮಾಡಿದೆ, ಫೋನ್ ಕಟ್ ಮಾಡ್ಬಿಟ್ಟೆ ಅಷ್ಟೇ. ನಾನು ಈ ತರ ರಾಶಾಗಿ ಮಾತಾಡೋ ವ್ಯಕ್ತಿ ಜೊತೆ ನಾನು ಕಾನ್ವರ್ಸೇಷನ್ ಮಾಡೋದು ನನಗೆ ನಾನೇ ಡಿಸ್ರೆಸ್ಪೆಕ್ಟ್ ಮಾಡ್ಕೊಂಡಂಗೆ. ನೀವ್ ಯಾವ ಜಾತಿ ಅಂತ ಕೇಳಿ ನಾನು ಅದಕ್ಕೆ ಕೋಆಪರೇಟ್ ಮಾಡ್ತಿದ್ದೀನಿ ಅಂತಂದ್ರೆ ಐ ಆಮ್ ಡಿಸ್ರೆಸ್ಪೆಕ್ಟಿಂಗ್ ಮೈ ಸೆಲ್ಫ್ ಈ ತರ ಅಂತ. ಒಬ್ರ ಈ ತರ ಮಾತಾಡಕ್ ನಾನು ಅಲೋ ಮಾಡ್ತಾ ಇದ್ದೀನಿ ಅಂತ. ಸೊ ಅಲ್ಲಿ ನಾನು ಕಾಲ್ ಎಂಡ್ ಮಾಡಿದೆ. ಅವ್ರಿಗೆ ಅಲ್ಲಿ ಅದೇನಾಯ್ತೋ ಗೊತ್ತಿಲ್ಲ, ಅವ್ರು ಅಲ್ಲೇನ್ ಮಾತಾಡಿದ್ರು ಅಂತಂದ್ರೆ, ಇದೇನ ಹುಡುಗಿ ಹಿಂಗ್ ಮಾತಾಡ್ಬಿಡ್ತು ಹಂಗೆ ಹಿಂಗೆ ಅಂತ ಇವ್ರು ಹಿಂಗಂದ್ರು. ಇಲ್ಲ ಅವರಪ್ಪ ಹಿಂಗೆ ಅಂತ ಕೂರಿಸ್ಕೊಂಡು ಮತ್ತೆ ನಾನೇ ಕರ್ಕೊಂಡೋದ್ರು. ನಾನೇ ಕುತ್ಕೊಂಡು ಹಿಂಗೆ ಹುಡುಗಿ UPSC ಮಾಡ್ತಾ ಇದೆ, ಈ ತರ ಹಿಂಗೆ ಓದ್ತಾ ಇದೆ, ಜೊತೆ ವರ್ಕು ಮಾಡ್ತಾ ಇದೆ, ಬೆಂಗಳೂರಲ್ಲಿ ಇರೋದು ಅಂತೆಲ್ಲ ಹೇಳ್ದೆ. ಹಿಂಗೆ ಪರಿಚಯ ಅಂತೆಲ್ಲ ಕೇಳಿದ್ರು, ಕಾಲೇಜ್ ಫ್ರೆಂಡ್ಸ್ ಅಂತೆಲ್ಲ ಹೇಳ್ದೆ ನಾನು.
ಹೇಳಿದಾದ್ಮೇಲೆ ಅವ್ರೇನ್ ಮಾಡಿದ್ರು ಅಂದ್ರೆ ಇನ್ನೇನು ಅವ್ರಿಗೆ ಏನೋ ಒಂದ್ ಸ್ವಲ್ಪ ಕೆಲಸ ಇದೆ, ತುಮಕೂರು ಹೋಗ್ಬಿಟ್ಟು ಮುಗಿಸ್ಕೊ ಬರ್ತೀನಿ ನಾನು, ಸಂಜೆ ಬಂದು ಮಾತಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಸರಿ ಆಯ್ತು ಅಲ್ಲಿ ಬಗ ಅಂತ ಉರಿತಿದ್ ಒಂದ್ ಕಾನ್ಸೆಪ್ಟ್ಗೆ ಏನೋ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಷ್ಟೊಂದು ಕೋಪ ಏನ್ ಮಾಡ್ಕೊಂಡಿಲ್ಲ, ಏನು ಹುಡುಗಿ ಹಿಂಗ್ ಮಾತಾಡ್ತಿದ್ದೆ ಅಂತ ಹೇಳಿ ಅವರಿಂದ ಹೋದ್ರು. ಬೇರೆ ಏನೋ ಕೆಲಸ ಇದೆ ಅಂತ ಹೇಳಿ ಓಕೆ ನಾನು ಮತ್ತೆ ಈವ್ನಿಂಗ್ ಬಂದು ಮಾತಾಡ್ತೀನಿ ಈಗ ಅಂತ ಹೇಳಿ ಹೋಗಿದಾರೆ ಒಂದ್ ಕಾಮ್ ಮಾಡಿ ಸಿಚುವೇಶನ್. ತಿರ್ಗಾ ಯಾರೋ ಬಂದ್ರು, ಇವ್ರು ಈ ಕಡೆಗಿಂದ ಬಂದವರು ಯಾರಂತಂದ್ರೆ ಬೆಳಗ್ಗೆ ಯಾರು ಬಂದಿದ್ರು ಆ ಇಬ್ರು ವ್ಯಕ್ತಿರೇನೆ. ಮಧ್ಯಾಹ್ನ ಬಂದವರಲ್ಲ, ಈಗ ಬಂದ್ ಅವರಲ್ಲ, ಇದಕ್ಕಿಂತ ಮುಂಚೆ ಬೆಳಗ್ಗೆ ಒಬ್ರು ಬಂದ್ ಮಾತಾಡೋಗಿದ್ರು ಓಕೆ ಇಬ್ರು. ಆ ಇಬ್ರು ಬಂದು ಏನಂತೆ ಇದಂಗ್ ಮಾಡಕ್ಕಾಗತ್ತೆ, ಇದೆಲ್ಲ ಮಾಡಕ್ಕಾಗಲ್ಲ, ಮಾತಾಡೋದಿನೇನ್ ಬಂತು, ಇದೆಂಗಪ್ಪ ಮಾಡಕ್ಕಾಗತ್ತೆ, ಏನಪ್ಪ ಯೋಗಿ ಹಂಗೆ ಅಂತ ನನಗೆ ಮತ್ತೆ ಬ್ರೈನ್ ವಾಶ್ ಅದು ಇದು ಮಾಡಕ್ ಮಾಡಿದ್ರೆ ಇಲ್ಲ ಅದರಪ್ಪ ಅಲ್ಲ ಸರಿ ಇಲ್ಲ ಚಿಕ್ಕಪ್ಪ ಇಲ್ಲ ಅಯ್ಯ ಅಂತ ಹೇಳ್ಬಿಟ್ಟು ನಾನು ಹಿಂಗಂತ ಹೇಳ್ಬಿಟ್ಟು ಸುಮ್ಮನಾದೆ. ನೆಕ್ಸ್ಟ್ ಏನಾಯ್ತು, ಇವ್ರು ಮತ್ತೆ ಬೆಳಗ್ಗೆ ಬಂದ್ಬಿಟ್ಟು ಮಾತಾಡ್ಕೊಂಡೋಗಿರಲ್ಲ ದೊಡ್ಡಪ್ಪ ಏನೋ ಕೆಲಸ ಇದೆ ಬರ್ತೀನಿ ನಾನು ಅಂತ. ಅವರು ರಿಟರ್ನ್ ಬರೋ ಅಷ್ಟರಲ್ಲಿ ಇವ್ರು ಇಡೀ ಕಾಂದನ್ನೇ ಕರ್ಸ್ಕೊಬಿಟ್ಟು ಹಿಂಗಾಗಿದೆ ಕಂಡೀಷನ್, ಏನ್ ಮಾಡ್ಬೇಕು ಮಾತಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡ್ರು. ನನ್ನನ್ನು ಒಂದ್ ಕಡೆಗೆ ಕೂರಿಸ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಅದೇ ಬ್ರೈನ್ ವಾಶ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಏನೇನೋ ಆಯ್ತು ಕಂಡೀಷನ್. ಇದು ಇಲ್ಲಿವರೆಗೂ ಮನೆ ವಿಚಾರದಲ್ಲಿ ಇದ್ದಿದ್ದು ಹೆಂಗೆ ಅಂತಂದ್ರೆ ಒಂದು ಕಾಮಾಗಿ ಹಿಂಗ್ ಹೋಗ್ತಿದ್ದು ಸಡನ್ ಆಗಿ ಹಿಂಗ್ ಹೈಪ್ ಆಗೋಯ್ತು ವಿಷಯ. ಇವ್ರಿಬ್ರು ಬಂದಿದ್ದಕ್ಕೆ ನಾನು ಇಲ್ಲಿಂದ ಫೋನ್ ಮಾಡಿ ಅವ್ರು ಫೋನ್ ಮಾಡಿದಾಗ ನಾನು ರಿಯಾಕ್ಟ್ ಮಾಡಿದಾಗ್ಲಿ ಏನೇ ಇದ್ರು ಒಂದು ಹಿಂಗ್ ಹೋಗ್ತಿತ್ತು ಬಿಟ್ರೆ ಆ ಒಂದು ಫೈರ್ ಲೆವೆಲಿಗೆ ಪೀಕ್ ಲೆವೆಲಿಗೆ ಬಂದಿರಲಿಲ್ಲ ಸಿಚುವೇಶನ್. ಬೇಡ ಅನ್ನೋವರೆಗೂ ಅಷ್ಟು ಇನ್ನು ಕಟ್ ಅಂಡ್ ರೈಟ್ ಆಗಿ ಹೇಳತ್ರ ಬಂದಿರ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಏನಾಯ್ತಂದ್ರೆ ಸರಿ ಆಯ್ತು ಇಲ್ಲ ಇದು ಹಿಂಗೆ ಬಿಟ್ರೆ ಸರಿ ಹೋಗಲ್ಲ, ಇನ್ನೊಂದು ವೀಕಲ್ಲಿ ಇನ್ನೊಂದು ಹುಡುಗಿ ನೋಡ್ಬಿಟ್ಟು ಎಲ್ಲಾದ್ರೂ ಮದುವೆ ಮಾಡೋಣ ಅದೇ ಸೊಲ್ಯೂಷನ್ ಅನ್ನೋ ಲೆವೆಲ್ಗೆ ಮನೆ ಥಾಟ್ ಅನ್ನೋದು ಒಂದು ಬರ್ತಿಲ್ಲ ಅಲ್ಲಿ. ಅಂತಂದ್ರೆ ಜಡ್ಜ್ಮೆಂಟ್ ಕೊಡ್ತಿದ್ದಾರೆ, ಹಿಂಗ್ ಮಾಡೋಣ ಹಾಗ್ ಮಾಡೋಣ, ಇದನ್ ಮಾಡೋದ್ ಬೇಡ ಅದನ್ ಮಾಡೋದ್ ಬೇಡ ಅಂತ. ಇವ್ರ ಮನೆಯವ್ರು ಹೆಂಗಿದ್ದಾರೆ ಅಂತಂದ್ರೆ ಎಲ್ಲದಕ್ಕೂ ಹಿಂಗೆ, ಯಾಕಂದ್ರೆ ದೇ ರೆಸ್ಪೆಕ್ಟ್ ದ ರಿಲೇಟಿವ್ಸ್ ಅ ಲಾಟ್ ದ್ಯಾನ್ ದೆಮ್ಸೆಲ್ವ್ಸ್ ಅಂಡ್ ಅವರ ಸನ್ಸ್, ಇಬ್ಬರು ಸನ್ಸ್. ಅವ್ರನ್ನ ಅವರೇ ಎಷ್ಟು ರೆಸ್ಪೆಕ್ಟ್ ಮಾಡ್ಬೇಕು ಅದನ್ನು ಮಾಡಿದಿಲ್ಲ ಆಕ್ಚುಲಿ. ಅಂಡ್ ಅವ್ರ ಮಕ್ಳಿಗೆ ಎಷ್ಟು ಸ್ಪೇಸ್ ಕೊಡ್ಬೇಕು ಅದನ್ನು ಕೊಡ್ತಾ ಇಲ್ಲ. ಅದರ್ ದ್ಯಾನ್ ದಟ್ ದೇ ನೀಡ್ ಟು ರೆಸ್ಪೆಕ್ಟ್ ಅದರ್ಸ್ ಇನ್ ಸೆನ್ಸ್ ರಿಲೇಟಿವ್ಸ್ ನ ಅಷ್ಟು ಸೀರಿಯಸ್ ಆಗಿ ತಗೋತಿದ್ದಾರೆ ಅವರು. ಇವ್ರದ್ದು ಏನಂತಂದ್ರೆ ಮನೇಲಿ ಕಾನ್ಸೆಪ್ಟ್ ರಿಲೇಟಿವ್ಸ್ ನ ಅಂದ್ರೆ ಆ ಬಂದ ನಾನು ಇಲ್ಲ ಅಂತ ಹೇಳ್ತಿಲ್ಲ, ರಿಲೇಟಿವ್ಸ್ಗೂ ರೆಸ್ಪೆಕ್ಟ್ ಕೊಡ್ಬೇಕು ಅಂತಿದ್ದವ್ರು ಕೊಡಿ, ಬೇಡ ಅಂತ ಹೇಳ್ತಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಕರೆಕ್ಟ್ ಆಗಿದಾರ, ನನಗೆ ಗೊತ್ತಿಲ್ಲ ಅವ್ರು ಕರೆಕ್ಟ್ ಆಗಿದಾರ ಏನಾದ್ರು ಏನೂ ನನಗೆ ಗೊತ್ತಿಲ್ಲ. ಬಟ್ ಇವ್ರು ಹೇಳಿರಷ್ಟೇ ನನಗೆ ಗೊತ್ತಿರೋದು. ಯಾವ ತರ ಅಂತಂದ್ರೆ ಈವನ್ ಅವರ ಸ್ವಂತ ಮಕ್ಳು ಇದೇ ಫೇಸೇನೆ ಗೊತ್ತು ಮಾಡಿರೋದು. ಲವ್ ಮ್ಯಾರೇಜ್ ಆಗ್ಲಿ ಅಥವಾ ಹಿಂಗೆ ಅವ್ರದ್ದು ಕೆಲವೊಂದು ಇರುತ್ತಲ್ಲ ಕೆಲಸಗಳು, ಅದೆಲ್ಲಾನು ಇವ್ರಿಗಿಂತನೂ ಅವ್ರು ವರ್ಸ್ಟ್ ಆಗೇ ಮಾಡಿರೋರು ಇದ್ದಾರೆ ಇವ್ರು ಹೇಳಿರೋ ಪ್ರಕಾರ. ಸೊ ಹಂಗಿದೆ ಅಂತ ಅಂದ್ಮೇಲೆ ಅವ್ರ ಡಿಸಿಷನ್ ತಗೊಂಡ್ಬಂದು ಇವ್ರ ಅಪ್ಪ ಅಮ್ಮಂಗೆ ಹೇಳಿ, ಇವ್ರ ಅಪ್ಪ ಅಮ್ಮ ತನ್ನ ಮಕ್ಳ ಮೇಲೆ ಅದನ್ನ ಹಾಕಿ ಆ ಒಂದು ಏನ್ ಹೇಳ್ತಾರೆ ಡಿಸಿಷನ್ ಹಾಕಿ ಇವ್ರ ಹ್ಯಾಪಿನೆಸ್ ಗಿಂತ ಹೆಚ್ಚಾಗಿ ರಿಲೇಟಿವ್ಸ್ ನ ಕೂಲ್ ಆಗಿ ಇಟ್ಕೊಬೇಕು ಅನ್ನೋದೊಂದು ಕಂಡೀಷನ್. ಸೊ ಇವರೆಲ್ಲ ಬಂದ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾರೆ. ಮಾತಾಡ್ಕೊಂಡು ಹೋಗಿದ್ದಾದ್ಮೇಲೆ ಸರಿ ನಮ್ಮ ಆಯ್ತು ನಾವು ಊರಿಗೆ ಕರ್ಕೊಂಡು ಹೋಗಿರ್ತೀವಿ, ನಾಳೆ ಬನ್ನಿ ಶೆಟ್ಟಿಹಳ್ಳಿ ಬಂದ್ಬಿಟ್ಟು ಮನೆ ದೇವ್ರು ನಮ್ದು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ. ಇವ್ರು ಅವ್ರ ರಿಲೇಟಿವ್ಸ್ ಯಾರು ಬಂದ್ರು ಅವ್ರ ಊರಿಗೆ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ. ಇಲ್ಲಿ ಇರೋದ್ ಬೇಡ, ಇದ್ರೆ ಇದು ಮತ್ತೇನಾದ್ರೂ ಮುಂದುವರಿಸ್ತಾನೆ, ಬೇಡ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಕರ್ಕೊಂಡು ಹೋಗಿದ್ದು. ಹೋದ್ಮೇಲೆ ಏನಾಯ್ತು, ಅವತ್ ನೈಟ್ ಅವ್ರ ಮನೇಲಿ ಸ್ಟೇ ಆದೆ. ಚೈನ್ ಫೋನ್ ಅಲ್ಲಿ ಯಾವಾಗಾಗಿತ್ತು? ಚೈನ್ ಫೋನ್ ಎಲ್ಲ ಅದಕ್ಕೆ ಮುಂಚೆ ಆಗಿದ್ದು, ನಾನು ಅದನ್ನೇ ಅವಾಗಲೇ ಹೇಳ್ಬೇಕಾಗಿತ್ತು ಅನ್ಕೊಂಡಿದ್ದು. ಓಕೆ, ಅದನ್ನ ಹೇಳು. ಇದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಆಗಿತ್ತು. ಏನಂತಂದ್ರೆ ಹಿಂಗೆ ಹೇಳ್ತಿರ್ಬೇಕಾದ್ರೆ ಇವ್ರದೇ ವಿಷಯಗಳಿಂದ, ಇದೇ ರಿಲೇಟಿವ್ಸ್ ವಿಷಯದಿಂದ, ಅದ್ರ ಒಂದು 1 or 2 days ಬ್ಯಾಕ್ ಅನ್ಕೋತೀನಿ. ಅವತ್ತು ಏನೋ ವಿಷಯಕ್ಕೆ ಸ್ಟಾರ್ಟ್ ಆಗಿದ್ದ ಟಾಪಿಕ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಲವ್ ವಿಷಯಕ್ಕೆ ಬಂದ್ ನಿಂತ್ಕೊಂತು. ಲವ್ ವಿಷಯಕ್ಕೆ ಬಂದ್ ನಿಂತ್ಕೊಂಡಿದ್ದು ಏನಾಯ್ತು ಅಂತಂದ್ರೆ ರಿಲೇಟಿವ್ ವರ್ಗು ಒಂದು ಮಾತು ಸ್ಟಾರ್ಟ್ ಆದ್ರೆ ಗೊತ್ತಲ್ಲ, ಮನೇಲಿ ಎಲ್ಲ ಸರೌಂಡಿಂಗ್ ಇರೋ ಬರೋ ಏನಂತ ಕಾನ್ಸೆಪ್ಟ್ಗಳು ಎಲ್ಲ ಕೆದ್ಕೋತವೆ. ಕೆದ್ಕೊಂಡಾಗ ಏನಾಯ್ತು ಅಂತಂದ್ರೆ ಇಲ್ಲ ನಾನು ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ನಾನು ರೆಡಿ ಆದೆ. ರೆಡಿ ಆಗಿದ್ದಕ್ಕೆ ಏನಾಯ್ತು ಅಂದ್ರೆ ಫೋನು ಆಮೇಲೆ ವೇರ್ ಮಾಡಿದ ಚೈನು ಎಲ್ಲ ಕಿತ್ಕೊಂಡ್ರು. ಅವತ್ ನಡೆದಿದ್ದು ಎಜುಕೇಶನ್ ಕಾನ್ಸೆಪ್ಟ್. ನಾನು UPSC ಮಾಡ್ತೀನಿ ಅಂತಾನೋ ಇನ್ನೊಂದೇನೋ ಹೇಳಿ ಆತರ ಬಂತು. ಸೊ ಇವರ ಡಿಸಿಷನ್ ನ ಇವ್ರಿಗೆ ತಗೊಳ್ಳಿಕ್ ಬಿಡ್ಲಿಲ್ಲ ಅವರು. ಇದನ್ನೇ ನಾನು ಓದ್ಬೇಕು ಅಂತ ಹೇಳಿದ್ನ, ಇಲ್ಲ ನೀನ್ ಅದನ್ನ ಮಾಡ್ಬೇಡ ಅಂತ ಹೇಳಿ ಬೇರೆ ಏನೋ ಮಾಡು ಅಂತ ಹೇಳಿದ್ದಕ್ಕೆ. ಅಂಡ್ ಆಲ್ಸೋ ಸೈಡ್ ಬೈ ಸೈಡ್ ನಮ್ ಲವ್ ಸ್ಟೋರಿ ವಿಷಯನೂ ಅಲ್ಲಿ ನಡೀತಾ ಇದೆ ಮನೇಲಿ. ಸೊ ಎಲ್ಲಾ ವಿಷಯ ಹಿಂಗ್ ಬಂದು ಇವ್ರೇನ್ ಹೇಳಿದ್ರು, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಒಂದ್ ಕರಿಯರ್ ಚೂಸ್ ಮಾಡಕ್ಕೋ ಏನಕ್ಕೋ ನಾನು ಹಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹಿಂಗ್ ಬಂದ್ರು ಅಲ್ವಾ. ಹಂಗ್ ಬಂದಿದ್ದಕ್ಕೆ ಹಿಂಗ್ ಹೇಳ್ಕೊಂಡು ಲೈಕ್ ವಾಟ್ ಹಿಸ್ ಡ್ಯಾಡ್ ಅಪ್ಪ ಏನ್ ಮಾಡಿದ್ರು ಅಂತಂದ್ರೆ, ಚೈನ್ ಇವ್ರು ಹಾಕೊಂಡಿದ್ರು, ಗೋಲ್ಡ್ ಚೈನ್ ಹಾಕೊಂಡಿದ್ರು, ಅದನ್ನು ಕಿತ್ಕೊಂಡು, ಇವ್ರ ಫೋನ್ ಇತ್ತು ಅದನ್ನು ಕಿತ್ಕೊಂಡು, ಈಗ ನೀನ್ ಎಲ್ಗಾದ್ರೂ ಹೋಗು, ಇದು ನಂದು